ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಎಲ್ಲ ಆತ್ಮೀಯರು ಈ ಗುಂಪಿನಲ್ಲಿ ಸೇರಿರುವಂತಹ ಎಲ್ಲ ಸಹೃದಯರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರ್ಥನೆಯ ಮೂಲಕ ನಾವು ಪ್ರಾರಂಭ ಮಾಡೋಣ. ಶ್ರೀಮತಿ ಶೋಭಾ ಭಟ್ ಅವರು ಪ್ರಾರ್ಥನೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಹರಿಚರಣಕ್ಕೆ ನಾ ಶರಣಾದೆ, ಹರಿಚರಣಕ್ಕೆ ನಾ ಶರಣಾದೆ. ಶ್ರೀಹರಿಪದ ಕಮಲ ಮಧುಕರನಾದೆ, ಹರಿಚರಣಕ್ಕೆ ನಾ ಶರಣಾದೆ, ಹರಿಚರಣಕ್ಕೆ ನಾ ಶರಣಾದೆ. ಯಾರ ಕೃಪೆಯಿಂದ ಕಾಲಿರದವನು ಕುಲಗಿರಿಗಳನ್ನು ಏರುವನೋ, ಯಾರ ಕೃಪೆಯಿಂದ ಕಾಲಿರದವನು ಕುಲಗಿರಿಗಳನ್ನು ಏರುವನೋ, ಯಾರ ದಯೆಯಿಂದ ಬಾಯಿರದವನು, ಯಾರ ದಯೆಯಿಂದ ಬಾಯಿರದವನು ಹರಿಕೀರ್ತನೆಯನು ಹಾಡುವನೋ, ಹರಿಕೀರ್ತನೆಯನು ಹಾಡುವನೋ. ಹರಿಚರಣಕ್ಕೆ ನಾ ಶರಣಾದೆ, ಹರಿಚರಣಕ್ಕೆ ನಾ ಶರಣಾದೆ. ಯಾರ ಕೃಪೆಯಿಂದ ದಟ್ಟದರಿದ್ರನು ಪಟ್ಟ ಪದವಿಗಳ ಪಡೆಯುವನೋ, ಯಾರ ದಯೆಯಿಂದ ಹುಟ್ಟು ಕುರುಡನು, ಯಾರ ದಯೆಯಿಂದ ಹುಟ್ಟು ಕುರುಡನು ತಟ್ಟನೆ ದೃಷ್ಟಿಯ ಪಡೆಯುವನೋ, ಥಟ್ಟನೆ ದೃಷ್ಟಿಯ ಪಡೆಯುವನೋ. ಹರಿಚರಣಕ್ಕೆ ನಾ ಶರಣಾದೆ, ಹರಿಚರಣಕ್ಕೆ ನಾ ಶರಣಾದೆ. ಯಾರ ಕೃಪೆಯಿಂದ ಕಾಡಿನ ಶಿಲೆಯು, ಯಾರ ಕೃಪೆಯಿಂದ ಕಾಡಿನ ಶಿಲೆಯು ಜೀವ ತಳೆದು ಹೆಣ್ಣಾಗುವುದೋ, ಯಾರ ಕೃಪೆಯಿಂದ ಕಾಡಿನ ಶಿಲೆಯು ಜೀವ ತಳೆದು ಹೆಣ್ಣಾಗುವುದೋ, ಆಸುರದಾಸ ಪ್ರಿಯ ಆಸುರದಾಸ ಪ್ರಿಯ ಹರಿಯ ಪದ ಕಮಲ ಸ್ಮರಣೆಯಲ್ಲಿ ತತ್ಪರನಾದೆ, ಸ್ಮರಣೆಯಲ್ಲಿ ತತ್ಪರನಾದೆ. ಹರಿಚರಣಕ್ಕೆ ನಾ ಶರಣಾದೆ, ಹರಿಚರಣಕ್ಕೆ ನಾ ಶರಣಾದೆ. ಶ್ರೀಹರಿಪದ ಕಮಲ ಮಧುಕರನಾದೆ, ಶ್ರೀಹರಿಪದ ಕಮಲ ಮಧುಕರನಾದೆ. ಹರಿಚರಣಕ್ಕೆ ನಾ ಶರಣಾದೆ, ಹರಿಚರಣಕ್ಕೆ ನಾ, ಹರಿಚರಣಕ್ಕೆ ನಾ, ಹರಿಚರಣಕ್ಕೆ ನಾ ಶರಣಾದೆ. ಧನ್ಯವಾದ. ಧನ್ಯವಾದಗಳು ಶೋಭಾ ಭಟ್ ಅವರಿಗೆ. ಹರಿಯ ಪಾದ, ಹರಿಯ ಚರಣ ಅನ್ನುವಂಥ ದೊಡ್ಡ ಶಕ್ತಿಯ ಎದುರು ತಲೆಬಾಗಬೇಕು ಅನ್ನುವಂಥ ಅದ್ಭುತವಾದ ಸಂದೇಶದೊಂದಿಗೆ ಸೂರದಾಸ ಪ್ರಿಯ ಅಂಕಿತದ ಹಾಡನ್ನ ನೀವು ಅದ್ಭುತವಾಗಿ ಹಾಡಿದ್ರಿ. ತುಂಬಾ ಅರ್ಥವಾಗ್ತಿತ್ತು. ನಿಮ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಮೇಡಮ್ ನಮಸ್ತೆ. ಇದು ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರ ಕವನ ಹೇಳಕ್ ಮರ್ತೆ ನಾನು. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರದ್ದು.
ಇತ್ತೀಚೆಗೆ ಧನ್ಯವಾದಗಳು ಮೇಡಮ್. ಇವತ್ತು ಅವ್ರ ಕುರಿತೂನು ಆ, ಆ, ಜಗನ್ನಾಥ್ ಅವ್ರು ಮಾತಾಡೋರಿದ್ದಾರೆ. ಧನ್ಯವಾದಗಳು. ಸಮಾನ ಮನಸ್ಕರು ವಾಟ್ಸ್ಆಪ್ ಗ್ರೂಪಿನ ಬದುಕು ಬದಲಿಸೋಣ ಸಂವಾದ ಈ ಕಾರ್ಯಕ್ರಮ ಪ್ರತಿ ವಾರ, ಪ್ರತಿ ತಿಂಗಳು ಅಥವಾ ಹೇಗೆ ಅನುಕೂಲವಾಗುತ್ತೋ ಹಾಗೆ ಅನೇಕ ವಿಷಯಗಳನ್ನ ಇಟ್ಕೊಂಡು ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ತಾ ಬಂದಿದೆ. ಕನ್ನಡದ ಸಾಹಿತಿಗಳು, ಕವಿಗಳ ಪರಿಚಯ, ಮತ್ತೆ ಕರ್ನಾಟಕದ ಶ್ರೇಷ್ಠ ವ್ಯಕ್ತಿಗಳು, ಆಯಾಯ ತಿಂಗಳಲ್ಲಿ ಯಾರು ಜನ್ಮ ತಾಳಿರ್ತಾರೆ ಆ ಕವಿಗಳು, ಸಾಹಿತಿಗಳು, ಅವರೆಲ್ಲರೂ ಪರಿಚಯವನ್ನ ಮಾಡ್ಕೊಳ್ತಾ ಬಂದಿರುವಂತಹ ಕಾರ್ಯಕ್ರಮ. ಅದ್ರ ಜೊತೆಗೆ ವಿಭಿನ್ನವಾಗಿ ಅನೇಕ ಪ್ರಯೋಗಗಳನ್ನ ಮಾಡ್ಕೊಳ್ತಾ ಬಂದಿದೆ. ಉಪನ್ಯಾಸಗಳನ್ನ ವಿವಿಧ ವಿಷಯಗಳ ಮೇಲೆ ಮಾಡಿದ್ದಾರೆ. ವೇದಕಾಲೀನ ಜೀವನ, ಜಗಜ್ಯೋತಿ ಬಸವೇಶ್ವರರು, ಜ್ಯೋತಿಷ್ಯ ಶಾಸ್ತ್ರ, ರಾಘವಾಂಕ, ಜನ್ನ ಕವಿಗಳ ಪರಿಚಯ, ಮತ್ತೆ ನಾನು ಹೇಳ್ದ ಹಾಗೇನೆ ಅನೇಕ ಪ್ರಯೋಗಗಳನ್ನ ಮಾಡಿದ್ದಾರೆ ಅಂತ. ಮದುವೆ ಮೊದಲು ನಂತರ ಚರ್ಚೆ, ಈ ತರದ ವಿಷಯಗಳು, ಮತ್ತೆ ಸಿನಿಮಾ ಹಾಡು ಹುಟ್ಟಿದ ಕಥೆ ಅನ್ನುವಂಥ ವಿಷಯಗಳು, ಹೀಗೆ ಅನೇಕ ಪ್ರಯೋಗಗಳನ್ನ ಮಾಡ್ಕೊಳ್ತಾ ಬಂದಿದೆ. ಮತ್ತೆ ಈ ಗುಂಪಿನಲ್ಲಿ ಇರೋರು ಎಲ್ರಿಗೂ ಗೊತ್ತು, ಪ್ರತಿ ದಿನಾನು ಈ ಗುಂಪು ಸದಾ ಲವಲವಿಕೆಯಿಂದ ಕೂಡಿರತ್ತೆ. ಮತ್ತೆ ಅರಿವನ್ನ ಬೆಳೆಸುವಂತಹ ಪಾಠದ ರೀತಿಯಲ್ಲೇನೆ ಭಾಮಿನಿ ಷಟ್ಪದಿ ಇರಬಹುದು ಅಥವಾ ಶಬ್ದಮಣಿ ದರ್ಪಣ ಇರಬಹುದು, ಈ ತರದ ಅನೇಕ ವಿಷಯಗಳನ್ನ ಕುರಿತು ಉಪನ್ಯಾಸಗಳನ್ನ ಏರ್ಪಡಿಸಿ ಅದರ ನಂತರ ಭಾಗವಹಿಸಿದವರು ಸಹ ಭಾಮಿನಿ ಷಟ್ಪದಿಯಲ್ಲಿ ಕವನಗಳನ್ನ ರಚನೆ ಮಾಡಿ ಉಪನ್ಯಾಸಕರಿಗೆ ಕಳಿಸಿ ತಿದ್ದಿಸ್ಕೊಂಡು ಈ ತರದ್ದೆಲ್ಲಾನು ನಡೀತಾ ಇರತ್ತೆ. ನಾ ಹೇಳ್ದ ಹಾಗೇನೆ ತುಂಬಾ ಚಟುವಟಿಕೆಯಿಂದ ಇರುವಂತ ಒಂದು ವಾಟ್ಸ್ಆಪ್ ಗುಂಪು ಇದು. ಇವತ್ತು ಡಾಕ್ಟರ್ ಸತ್ಯವತಿ ಮೂರ್ತಿಯವರು ಮಾತಾಡ್ತಾರೆ. ಅವರ ಪರಿಚಯವನ್ನ ನಾನು ಆಮೇಲೆ ಮಾಡ್ಕೊಡ್ತೀನಿ. ಮೊದಲಿಗೆ ಇತ್ತೀಚೆಗೆ ನಮ್ಮನ್ನ ಅಗಲಿದಂತಹ ಭಾವಗೀತೆಗಳ ಭಾವಕವಿ HSV ಅವರಿಗೆ ನುಡಿ ನಮನವನ್ನ ಅರ್ಪಿಸ್ತಾ ಇದ್ದಾರೆ ಶ್ರೀ JN ಜಗನ್ನಾಥ್ ಅವರು ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಜಗನ್ನಾಥ್ ಸರ್. ನಮಸ್ಕಾರ ಮೇಡಮ್. HS ವೆಂಕಟೇಶ್ ಮೂರ್ತಿ ಅವರ ಬಗ್ಗೆ ಮಾತಾಡಕ್ ಒಂದು ಸಂತೋಷ ಆಗತ್ತೆ. ಅವರ ಗೀತೆಯಿಂದ ಇವತ್ತು ಗಾನಕ್ಕೆ ಹೋಗಿಲ್ಲ ಅಂತಾನೆ ಹೇಳ್ಬೋದು. ನಮ್ಮ ಭಟ್ರು ಮೊದಲು ಹಾಡನ್ನ ಹೇಳಿದ್ರು, ಬಹಳ ಸಂತೋಷ ಆಯ್ತು. HSV ಅವ್ರ ಬಗ್ಗೆ ಹೇಳ್ಬೇಕಾದ್ರೆ, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿದು ಹಗುರಾದ ಮುಗಿಲಿನಂತೆ ಅಂತ ಅವರ ಕವನ ಬಹಳ ಪ್ರಸಿದ್ಧಿ. ನಾವು ಸ್ವಾಭಾವಿಕವಾಗಿ ಇರೋದೇನೆ ಪರಮ ಸುಖ. ನಾವ್ ಏನೋ ಆಗ್ಬಿಡ್ಬೇಕು ಅನ್ನೋದಕ್ಕಿಂತ ನಾವು ಸ್ವಾಭಾವಿಕವಾಗಿ ಎಲ್ಲಾನು ನಮ್ಮ ಅಂಗಾಂಗಗಳೆಲ್ಲ ಸರಿಯಾಗಿದ್ದು ನಾವ್ ಎಲ್ಲರ ಜೊತೆ ಸರಿಯಾಗಿದ್ರೆ ಅದಕ್ಕಿಂತ ಮುಖ್ಯವಾದದ್ದು ಇನ್ನೇನು ಇರಬೇಕಾಗಿಲ್ಲ. ಇರಬೇಕು ಇರುವಂತೆ, ಇದು ಬಹಳ ಮುಖ್ಯ. ತೊರೆದು ಸಾವಿರ ಚಿಂತೆ, ನಾವು ಯೋಚನೆಯನ್ನ ಬಿಟ್ಟುಬಿಡ್ಬೇಕು ಅಂತ ಬಹಳ ಕಷ್ಟ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ನಾವು ನಮ್ಮ ಯೋಚನೆಗಳನ್ನೆಲ್ಲ ಬಿಟ್ಬಿಟ್ಟು ಪಕ್ವವಾಗಿ ಹಗುರಾಗಿ ಆರೋಗ್ಯವಾಗಿದ್ರೆ ಸಂತೋಷವಾಗಿರ್ಬೋದು ಅನ್ನೋದೇ ನಮ್ಮ HSV ಅವರ ಮಾತು. ಇಷ್ಟು ಸರಳವಾಗಿ ಅರ್ಥಪೂರ್ಣವಾಗಿ ಎಲ್ರಿಗೂ ಅರ್ಥ ಆಗೋ ಹಾಗೆ, ಎಲ್ರೂ ಹೌದು ಹೌದು ಅನ್ನೋ ಹಾಗೆ ವಿಚಾರಗಳನ್ನ ತಿಳಿಸೋಂತ ಭಾವಕವಿ HSV ಅಂತ ನನ್ನ ಅನಿಸಿಕೆ. ಅನುಪಮ ಸಾಹಿತ್ಯವನ್ನ ಸಹೃದಯದ ಮಡಿಲಿನಲ್ಲಿಟ್ಟು ಬರೆದ ಕೃಷ್ಣ ಪ್ರಿಯ ಎನಿಸಿಕೊಂಡಿರೋ ಈ ಕವಿ ಮೊಗದು ಕೊಟ್ಟರು ಬೊಗಸೆ ತುಂಬಾ ಅಂತ ನನ್ನ ಅನಿಸಿಕೆ. ಮಾನವೀಯತೆಯನ್ನ, ಸಮೃದ್ಧಿಯನ್ನ, ಪ್ರೀತಿಯನ್ನ ಇವರು ಹಂಚಿದ್ರು ಅಂತ ನನ್ನ ಅನಿಸಿಕೆ. ಇವ್ರ ಬಗ್ಗೆ ದುಂಡಿರಾಜರು ಒಂದು ಕವನನ್ ಬರೆದಿದ್ದಾರೆ. ನೀವೇನೋ ಹೊರಟು ಹೋದ್ರಿ 5 ದಶಕಗಳ ಕಾಲ ಕಾವ್ಯದ ಮಳೆ ಸುರಿಸಿ ಹೊಗರಾದ ಮುಗಿಲಿನಂತೆ. ಆದ್ರೆ ಟಿವಿ ಧಾರಾವಾಹಿಗಳಿಗೆ ಮತ್ತೆ ಮುಕ್ತದಂತ ಇನ್ನೊಂದು ಶೀರ್ಷಿಕೆಯ ಗೀತೆಯನ್ನು ಕೊಡುವವರಾರು ಸಿಗುತ್ತಾ ತರ. ಮತ್ತೆ ಮುಕ್ತ ಧಾರಾವಾಹಿ ಜೊತೆಗೆ ಇವರು ಚಿನ್ನಾರಿ ಮುತ್ತ ಚಲನಚಿತ್ರಕ್ಕೂ ಕವನವನ್ನು ಕೊಟ್ಟಿದ್ರು. ಮುತ್ತ 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 ಚಿನ್ನಾರಿ ಮುತ್ತ, ಇಂಥ ಚಲನಚಿತ್ರ ಗೀತೆಗಳು ಮುಂದೆ ದಕ್ಕತ್ತಾ ಅಂತ ದುಂಡಿರಾಜ್ ಅವರು ಪ್ರಶ್ನಿಸ್ತಾರೆ. ಯಾರು ಕರೆದ್ರು ಸರ್ ನಿಮ್ಮನ್ನ? ಕುಮಾರ್ ವ್ಯಾಸ ಕರೆದ್ನ, ಕಾಳಿದಾಸ ಕರೆದ್ನ, ಪೂತಿನ ಕರೆದ್ರ, ಕುವೆಂಪು ಕರೆದ್ರ, ಬೇಂದ್ರೆ ಕರೆದ್ರ, KS ನರಸಿಂಹಸ್ವಾಮಿಗಳು ಕರೆದ್ರ, ನಿಮ್ಮ ಗುರು GSS ಅವ್ರೇನಾದ್ರು ಕರೆದು ಬಿಟ್ರ?
ಅನಂತ ಸ್ವಾಮಿ ಅಶ್ವತ್ತು ಅವ್ರಿಗೆ ಎಷ್ಟೊಂದು ಕವನಗಳನ್ನ ನೀವು ಬರ್ಕೊಡಿದ್ರು ಕರೆದು ಬಿಟ್ರ ನಿಮ್ಮನ್ನ ಮೇಲೆ ಅಂತ ದುಂಡಿರಾಜ್ ಅವ್ರು ಕೇಳ್ತಾರೆ. ನಮ್ಮ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ವಾಸ ಮಾಡಿದ್ ಬೆಂಗಳೂರಿನಲ್ಲೇ ಹೊಸಕೆರೆ ಹಳ್ಳಿನಲ್ಲಿ. ಅಲ್ಲಿ ನಮ್ಮ ಹೆಣ್ಣು ಕೊಟ್ಟ ಮಾವನ ಮನೆ ಹೊಸಕೆರೆ ಹಳ್ಳಿ, ಅದರ ಹತ್ರನೇ ಅವ್ರ ಮನೆ. ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ ಇವರು ಬಹಳ ದೊಡ್ಡ ಅಧ್ಯಾಪಕರು ಅಂತ. ಹುಟ್ಟಿದ್ದಿವರು 23ನೇ ತಾರೀಕು ಜೂನ್ 1944 ಇದೇ ತಿಂಗಳಿನಲ್ಲಿ ಚನ್ನಗಿರಿ ತಾಲೂಕಿನ ಒಂದು ಪುಟ್ಟ ಹಳ್ಳಿ ಹೋದಿಗೆರೆಯಲ್ಲಿ ಇವರು ಹುಟ್ಟಿದ್ದು. ಅದು ತಾಯಿಯ ತವರು ಮನೆ, ಅದು ತಂದೆ ಮನೆ ಅಲ್ಲ. ತಂದೆ ನಾರಾಯಣ ಭಟ್ರು, ತಾಯಿ ನಾಗರತ್ನಮ್ಮ. ಮಗನು ಬಂದಿರ ಇಹಕ್ಕೆ ತಂದೆ ಏರಿದ ಪರಕೆ ಅಂತ ದ.ರಾ ಬೇಂದ್ರೆ ಅವರು ಪುಟ್ಟ ವಿಧವೆ ಕವನದಲ್ಲಿ ಬರೆದಿದ್ದಾರೆ. ಅದೇ ರೀತಿ ಬಹಳ ಸಣ್ಣವರು ಇವ್ರು ಇರೋವಾಗ್ಲೇನೆ ಇವ್ರ ತಂದೆ ಕಾಲವಾದ್ರು. ಇವ್ರಿಗೆ ಮೊದಲಿನಿಂದಾನು ಆ ದುಃಖ ಇದ್ದೇ ಇತ್ತು. ಬಾಲ್ಯದ ಓದು ಹೊದಗೆರೆನಲ್ಲಿ, ಪ್ರೌಢಶಾಲೆ ಹೊಳ್ಕೆರೆನಲ್ಲಿ, ಚಿತ್ರದುರ್ಗದಲ್ಲಿ ಕಾಲೇಜು, ಕರ್ನಾಟಕ ವಿಶ್ವವಿದ್ಯಾನಿಲಯದ BA ಪದವಿ, MA ಅವರು ಬೆಂಗಳೂರಿನಲ್ಲಿ ಮಾಡಿದ್ರು. ಬಿಡುವಿಲ್ಲದ ಬರವಣಿಗೆ, ಚಲನಚಿತ್ರ, ರಂಗಭೂಮಿ, ಸಂಗೀತ ಮತ್ತು ಸಾಹಿತ್ಯ ವಿಮರ್ಶೆಗಳೊಡನೆ ಸಂಬಂಧ ಇಟ್ಕೊಂಡಿದ್ರು. 1968ರಲ್ಲಿ ಮೊದಲ ಕವಿತೆ ಸಂಕಲನ ಅವ್ರದ್ದು ಪ್ರಕಟ ಆಯಿತು. ಪರಿವೃತ್ತ, ಹೆಜ್ಜೆಗಳು, ಚಿತ್ರಪಟ, ಅಗ್ನಿವರ್ಣ, ಉರಿಯ ಉಯ್ಯಾಲೆ, ಕಂಸಾಯಣ, ಊರ್ಮಿಳಾ, ಇದು ನಾಟಕಗಳು. ಕಂಸಾಯಣ, ಊರ್ಮಿಳಾ ನಾಟಕಗಳು. ತಾಪಿ ಸಣ್ಣ ಕಥೆಗಳ ಸಂಕಲನ, ಆಕಾಶದ ಹಕ್ಕು ವಿಮರ್ಶೆ, ಹಕ್ಕಿ ಸಾಲು, ಹೂವಿನ ಶಾಲೆ, ಇವೆಲ್ಲ ಅವರ ಪದ್ಯಗಳು. ಮಕ್ಕಳ ಪುಸ್ತಕಗಳನ್ನ ಅನೇಕ ಬರೆದಿದ್ದಾರೆ ಅವರು. ಅಮಾನುಷ, ಒಂದ್ ನಿಮಿಷ ಮಳೆ ಬಂದ್ಬಿಡ್ತು. ಇವರು ಬಿಡುವಿಲ್ಲದೆ ಸಾಹಿತ್ಯದಲ್ಲಿ ತೊಡಕೊಂಡ್ಬಿಟ್ಟಿದ್ರು ಅಂತ ನನ್ನ ಅನಿಸಿಕೆ. ಇವರು ಮಕ್ಕಳ ನಾಟಕಗಳಿದೆ. ಸುಣ್ಣದ ಸುತ್ತ, ಅಳಿಲು, ರಾಮಾಯಣ, ಇವೆಲ್ಲ ಅವರ ನಾಟಕಗಳು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ದೊರಕಿದೆ. ಹೂವಿನ ಶಾಲೆ ಸಂಕಲನಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದಿದೆ. ನಾ ತಿಳಿದಿರೋ ಹಾಗೆ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಇವರು ಉತ್ತಮವಾದ ಕೃತಿಗಳನ್ನ ನೀಡಿದ್ದಾರೆ. ಕವನ, ನಾಟಕ, ಅನುವಾದ, ಮಕ್ಕಳ ಕೃತಿ, ಮಹಾಭಾರತ, ರಾಮಾಯಣ, ಯಾವ ರೀತಿ ಅರ್ಥ ಮಾಡ್ಕೊಬೇಕು ರಾಮಾಯಣ ಅಂತಾನೂ ತಿಳಿಸಿದ್ದಾರೆ. ಕಡೆಗೆ ಪೂತಿನ ಬಗ್ಗೆ ನಾಟಕ ಬರೆದಿದ್ದಾರೆ. ಅದನ್ನ ರಾಜಾರಾಮ್ ಅವರು ಪ್ರದರ್ಶನ ನೀಡಲಿದ್ದಾರೆ. ಅವರು ಬರೆಯುವುದು ಕಷ್ಟವಾದಾಗ ಮಗ ಬರೆದು ಕೊಡ್ತಾ ಇದ್ರು. ಇವ್ರು ಹೇಳ್ತಾ ಇದ್ರು, ಮಗ ಬರ್ಕೊಳ್ತಾ ಇದ್ರು. ಅವರು ಯಾವಾಗ್ಲೂ ನೆನಪಿಟ್ಕೊಳ್ಳೋ ಅಂತದ್ದೇನಂದ್ರೆ GSS, ಪೂತಿನ, KS ನ, ಅನಂತಮೂರ್ತಿ, ತೀರಾ ಆಪ್ತರು ಅಂದ್ರೆ BR ಲಕ್ಷ್ಮಣರಾವ್, ಬಾಲು ನರಹಳ್ಳಿ ಅವರು, ಆಮೇಲೆ HSR ಅಂತಾರಲ್ಲ ರಾಘು ಅಂತ ಅವರು, ಮುಚ್ಚಿದ ಅರ್ಧ ದ್ವಾರದ ಹಾರು ಹೊಡೆದು ಚಾರೋದದಿ ಕಡೆಗೂ ಸುದಿಯನ್ನೆತ್ತುಕೊಟ್ಟವಳು, ತನ್ನ ಕೊರಳಲ್ಲಿ ಗರಳವ ಧರಿಸಿ ಸ್ವರದಲ್ಲಿ ಎದೆ ತಣಿವ ದೇವ ಗಂಗೆಯ ಹರಿಸಿ. ಅಬ್ಬಾ, ಬೇಂದ್ರೆಯವರೇ ಅವರು ತನ್ನ ಸಮಕಾಲೀನರನ್ನ ತನ್ನ ಸುನೀತಗಳಲ್ಲಿ ವರ್ಣಿಸುವ ರೀತಿ ಬಹಳ ಚೆನ್ನಾಗಿರ್ತಾ ಇತ್ತು. ದ.ರಾ ಬೇಂದ್ರೆ ಅವರಿಗೆ ಬಹಳ ಆಪ್ತವಾದ ಕವಿ, ಬಹಳ ಗೌರವ ಅವ್ರ ಬಗ್ಗೆ. ಅವರು ಇವರು ಸಮಕಾಲೀನರು ಅಂತ ಹೇಳ್ಬೋದು. ಒಂದ್ ಸಮಯದಲ್ಲಿ ಒಟ್ಟಿಗೆ ಬರಿತಾ ಇದ್ರು. ಅಂತ ಸಮತೋಲನ ವ್ಯಕ್ತಿತ್ವ ಹೊಂದದಂತವ್ರವರು. ಬುದ್ಧನ ಬಗ್ಗೆ ಅಪಾರ ಪ್ರೀತಿ. ಬುದ್ಧ ಚರಣ ಮಹಾಕಾವ್ಯನ ಅವರು ಬಹಳ ಅರ್ಥ ಆಗೋ ಹಾಗೆ ತಾತ್ವಿಕತೆ ಕೂಡ್ಕೊಂಡು ಬಹಳ ಘನವಾಗಿ ಬರೆದಿದ್ದಾರೆ ಅಂತ ನನ್ನ ಅನಿಸಿಕೆ. ಅವರು ಅತ್ಯಂತ ಸಂತುಲಿನ ರೀತಿಯಲ್ಲಿ ಮಾನವೀಯ ನೆಲೆಯಲ್ಲಿ ಸಾಹಿತ್ಯ ಸೃಷ್ಟಿ ಮಾಡಿರೋದ್ರಲ್ಲಿ ಒಬ್ರು ಅಂತ ನನಗನ್ಸತ್ತೆ. ಅವರು ಒಂದು ರೀತಿ ಮಾದರಿಯಾಗಿದ್ರು ನಮ್ಮ ಸಾಹಿತ್ಯದಲ್ಲಿ ಅಂತ ಅನ್ಸುತ್ತೆ. ಅವರು ಹೊರಟು ಹೋಗಿದ್ದಾರೆ. ಅವ್ರಿಗೆ ನಮನವನ್ನು ತಿಳಿಸಕ್ಕೋಸ್ಕರ ಇವತ್ತು ಅವ್ರ ಬಗ್ಗೆ ಒಂದು 5 ನಿಮಿಷ ನಾ ಮಾತಾಡಿದೆ. ಮುಂದಿನ ಕಾರ್ಯಕ್ರಮನ ಪದ್ಮಶ್ರೀ ಅವರು ಮುಂದುವರಿಸಬೇಕು ಅಂತ ಪ್ರಾರ್ಥನೆ. ಧನ್ಯವಾದಗಳು ಸರ್. ಎಲ್ಲರೂ
ದಿನ ಬೆಳಗಾದ್ರೆ HSV ಅವರ ಕುರಿತಾದ ಕವಿತೆಗಳನ್ನೇ ಅವರ ನಿಧನದ ನಂತರವೂ ಅವ್ರಿನ್ನೂ ಜೀವಂತವಾಗಿದ್ದಾರೆ ಅಂತಾನೆ ನಮ್ಮೆಲ್ಲರ ಭಾವನೆ. ಅದನ್ನೇ ಕೇಳ್ಕೊಂಡು ನಾವೆಲ್ಲರೂ ಇದ್ದೀವಿ. ನೀವು ನುಡಿನಮನವನ್ನ ಇವತ್ತು ನಡೆಸ್ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಈಗ ಡಾಕ್ಟರ್ ಸತ್ಯವತಿ ಮೂರ್ತಿ ಅವರ ಒಂದು ಸ್ಥೂಲವಾದ ಪರಿಚಯವನ್ನ ನಾನು ಮಾಡಿಕೊಡ್ತಾ ಇದ್ದೀನಿ. ಸತ್ಯವತಿ ಮೂರ್ತಿ ಅವರು ಕನ್ನಡದಲ್ಲಿ ಡಾಕ್ಟರೇಟ್ ಪಡೆದಿದ್ದಾರೆ. BSc ಮತ್ತೆ BA ಎರಡನ್ನೂ ಅಭ್ಯಾಸ ಮಾಡಿದ್ದಾರೆ. ಹಿಂದಿನಲ್ಲಿ ವಿಶಾರದ ಮತ್ತೆ CST ಅಂದ್ರೆ ಕಂಪ್ಯೂಟರ್ ಸಾಫ್ಟ್ವೇರ್ ಟ್ರೈನಿಂಗ್ ಮತ್ತೆ AAT ಅಸೋಸಿಯೇಷನ್ ಆಫ್ ಅಕೌಂಟಿಂಗ್ ಟೆಕ್ನಿಷಿಯನ್ ಮತ್ತೆ CIMA ಚಾರ್ಟರ್ಡ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟ್ಸ್ ಈ ಎಲ್ಲ ವಿಷಯಗಳಲ್ಲೂ ಸಹ ಈ ಎಲ್ಲದೂ ಅವರ ವಿದ್ಯಾರ್ಹತೆಯಲ್ಲಿ ಸೇರ್ತಾ ಇದೆ. ಅವರು ಒಬ್ಬ ಉಪನ್ಯಾಸಕಿ, ಅಧ್ಯಾಪಕಿ ಮತ್ತೆ ವ್ಯಾಖ್ಯಾನಕಾರ್ತಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಂಸ್ಕೃತಿಕ ರಾಯಭಾರಿಯಾಗಿ, ಸಾಹಿತಿಯಾಗಿ, ಕವಿ, ದೂರದರ್ಶನ ಮತ್ತು ಆಕಾಶವಾಣಿ ಕಲಾವಿದೆಯಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅವರು ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಅವರು ಇರೋದು ಯುನೈಟೆಡ್ ಕಿಂಗ್ಡಮ್ ನ ಆಸ್ಟನ್ ಅಂಡರ್ಲೈನ್ ಅಲ್ಲಿ ಇದ್ದಾರೆ. ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಇದ್ದಾರೆ. ಅವರು ಸುಮಾರು 30 ವರ್ಷಗಳಿಂದ ಅವರು ಕನ್ನಡದ ಸೇವೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು 22 ವರ್ಷದಿಂದ ಬೆಂಗಳೂರು ಮತ್ತು ಇಂಗ್ಲೆಂಡ್ನಲ್ಲಿ ಅಧ್ಯಾಪಕಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಅವರ ಸುಮಾರು 17 ಪುಸ್ತಕಗಳು ಇದುವರೆಗೂ ಪ್ರಕಟಣೆಗೊಂಡಿದೆ. ಅವರ ಉಪನ್ಯಾಸಗಳು ಮಧುಗಿರಿ, ಕೋಲಾರ ಸಾಹಿತ್ಯ ಸಮ್ಮೇಳನ, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಈ ಎಲ್ಲಾ ಕಡೆಗಳಲ್ಲಿ ಮತ್ತೆ ಇಂಗ್ಲೆಂಡ್ನಲ್ಲಿ ಅವರು ಹಲವಾರು ಉಪನ್ಯಾಸಗಳನ್ನ ನೀಡಿದ್ದಾರೆ. ಮತ್ತೆ ದತ್ತಾತ್ರೇಯ ಚರಿತ್ರೆಯನ್ನ ಅವರು ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದ್ದಾರೆ. ತುಂಬಾ ದೊಡ್ಡ ವಿಷಯ ಇದು. ಮತ್ತೆ ಸ್ತೋತ್ರನಿಧಿ.com ನಲ್ಲಿ ಅವರು ತಾವೇ ರಚಿಸಿರುವಂತಹ ಶ್ರೀ ದತ್ತಾತ್ರೇಯ ಅಷ್ಟೋತ್ತರ ಅದು ಕೂಡ ಅಲ್ಲಿ ಸೇರ್ಪಡೆಯಾಗಿದೆ. ಇದೂನು ತುಂಬಾ ಹರ್ಷದ ವಿಷಯ ನಮ್ಗೆ. ಅವರನ್ನ ಅರಸ್ಕೊಂಡು ಅನೇಕ ಗೌರವಗಳು, ಪ್ರಶಸ್ತಿಗಳು ಬಂದಿವೆ. ಇತ್ತೀಚೆಗೆ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಅವರಿಗೆ ಲಭಿಸಿದೆ. ಅಂತಾರಾಷ್ಟ್ರೀಯ ವನಿತಾ ಪ್ರಶಸ್ತಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸದ್ಭಾವನಾ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಅಕ್ಕಮಹಾದೇವಿ ಜಯಂತಿ, ಹೀಗೆಲ್ಲ ಕಾರ್ಯಕ್ರಮಗಳು ನಡೆದಾಗ ಅವರನ್ನ ಮುಖ್ಯ ಅತಿಥಿಯಾಗಿ ಸ್ವಾಗತಿಸಿದ್ದಿದೆ ಅಂಥ ಕಡೆಗಳಲ್ಲೆಲ್ಲ. ಮತ್ತೆ ಅಥಣಿ ಸ್ವಾಮೀಜಿಯವರಿಂದ ಭುವನ ಭಾಗ್ಯ ಪುಸ್ತಕದಲ್ಲಿ ಅವ್ರಿಗೆ ನುಡಿ ರಂಗೋಲಿಯನ್ನ ಬರೆಯೋದಿಕ್ಕೆ ಹೇಳಿ ಗೌರವವನ್ನ ಅರ್ಪಿಸಿದೆ. ಮತ್ತೆ ಬುಕ್ ಬ್ರಹ್ಮದಿಂದ ಇವರ ಸಂದರ್ಶನವೂ ಕೂಡ ನಡೆದು ಬಂದಿದೆ. ಜೈನ ಟ್ರಸ್ಟ್ ಮತ್ತು ವಿಜಯ ಪ್ರೌಢಶಾಲೆಗಳಿಂದ ಸಂಶೋಧನಾ ಗ್ರಂಥಕ್ಕಾಗಿ ಗೌರವ ಇವರನ್ನ ಅರಸ್ಕೊಂಡು ಬಂದಿದೆ. ಇದು ಇವರ ತುಂಬಾ ಸ್ಥೂಲವಾದಂತಹ ಪರಿಚಯ. ಈ ಮೀಟಿಂಗ್ ಶುರುವಾಗೋದಕ್ಕಿಂತ ಮುಂಚೆ ನಾನು ಅವ್ರ ಜೊತೆ ಮಾತಾಡ್ತಿದ್ದೆ. ಅವ್ರು ನನ್ನ ಬಗ್ಗೆ ಏನೂ ಹೇಳೋದ್ ಬೇಡ ಅಂತ ಹೇಳ್ತಾ ಇದ್ರು. ಆದ್ರೆ ಅವ್ರು ಮಾಡಿರುವಂತಹ ಕೆಲಸಗಳು, ಅವರ ವಿದ್ಯಾರ್ಹತೆ ಇದೆಲ್ಲದನ್ನು ಅನೇಕರಿಗೆ ಒಂದು ಮಾದರಿಯಾಗೂನು, ಮತ್ತೆ ಒಂದು ನಾವು ಇದನ್ನೆಲ್ಲ ಮಾಡ್ಬೇಕು ಅನ್ನೋ ಉತ್ಸಾಹ, ಮತ್ತೆ ಏನ್ ಮಾಡ್ಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದು ಗೊತ್ತಿರೋದು ಇಲ್ವಲ್ಲ, ಅಂಥವ್ರಿಗೆ ಸಹಕಾರಿಯಾಗತ್ತೆ ಅಂತಾನು ನಾನು ಸ್ವಲ್ಪ ವಿವರವಾಗಿ ಹೇಳಿದೆ. ಇನ್ನೂ ಅವ್ರದ್ದು ಪರಿಚಯ ತುಂಬಾ ಇದೆ. ನಾವು ಅವ್ರ ಮಾತುಗಳಿಂದಾನೇ ಅದನ್ನ ತಿಳ್ಕೊಳ್ಳೋಣ. ಇದು ಅವರ 2ನೇ ಉಪನ್ಯಾಸ. ಇವತ್ತು ಅವರು ಪಂಪ ವಿರಚಿತ ವಿಕ್ರಮಾರ್ಜುನ ವಿಜಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸತ್ಯವತಿ ಮೇಡಮ್, ತಾವು ಮಾತನ್ನ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ ಪದ್ಮಶ್ರೀ ಅವರಿಗೆ. ನಮಸ್ತೆ ಮೇಡಮ್. ನನ್ನ ಉಪನ್ಯಾಸವನ್ನ ಪ್ರಾರಂಭ ಮಾಡೋದಕ್ಕೆ ಮೊದಲು ಭಾವಕವಿಯಾದಂತಹ HS ವೆಂಕಟೇಶ್ ಮೂರ್ತಿ ಅವರಿಗೆ ಅವರ ಆತ್ಮ ಶಾಂತಿಯಿಂದ ಇರಲಿ ಅಂತ ಹೇಳಿ ಅದಕ್ಕಾಗಿ ಕೋರ್ತೇನೆ. ಇಲ್ಲಿ ಒಂದೇ ಒಂದು ಸಣ್ಣ ವಿಷಯ ಹಂಚಿಕೊಳ್ಳೋದು ಏನು ಅಂತಂದ್ರೆ, ಅವರ ಕೊನೆಗಾಲದಲ್ಲಿ ಪ್ರಾಯಶಃ ನಂದೇ ಇರ್ಬಹುದೇನೋ ಅವರು ಮಾಡಿದ ಆ ಕೆಲಸ ಕೊನೆಯದಿರ್ಬಹುದೇನೋ ಅನ್ಕೋತೀನಿ. ಅವರ ಹುಟ್ಟಿದ ಹಬ್ಬದ ಹಿಂದಿನ ದಿನ ಅಥವಾ ಹುಟ್ಟಿದ ಹಬ್ಬದ ದಿನವೇ ಇರಬೇಕು ಅಂತ ಕಾಣುತ್ತೆ, ನೆನಪಿಲ್ಲ ಸರಿಯಾಗಿ. ನನ್ನ 6 ಪುಸ್ತಕಗಳನ್ನ ಅವರೇ ಬಿಡುಗಡೆ ಮಾಡಿದರು ಬೆಂಗಳೂರಿನಲ್ಲಿ. ಅದೊಂದು ನಿಜವಾಗ್ಲೂ ನನಗೆ ಹೆಮ್ಮೆಯನ್ನು ತರ್ತಕ್ಕಂಥ ವಿಷಯ. ಅಷ್ಟನ್ನ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಪರಿತ್ರಾಣಾಯ ಸಾಧೂನಾಂ
ವಿನಾಶಾಯ ಚ ದುಷ್ಕೃತಾಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನೆರೆದಿರುವ ಎಲ್ಲ ಸಾಹಿತ್ಯ ಪ್ರಿಯರಿಗೂ ನನ್ನ ಸಾದರ ಪ್ರಣಾಮಗಳು. ಇದೇ ಕಳೆದ ಮೇ ತಿಂಗಳ 25ನೇ ತಾರೀಕು ನಾನು ಪಂಪ ಮಹಾಕವಿಯ ಯತ್ಕಿಂಚಿತ್ ಪರಿಚಯದ ಜೊತೆಗೆ ಅವನ ಕೃತಿಗಳಲ್ಲಿ ಒಂದಾದ ಆದಿಪುರಾಣದ ಬಗ್ಗೆ ಒಂದು ಪಕ್ಷಿ ನೋಟವನ್ನ ಬೀರಿ ನಿಮಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದೆ. ಇವತ್ತು ಅವನದೇ ಆದ ಇನ್ನೊಂದು ಕೃತಿ ವಿಕ್ರಮಾರ್ಜುನ ವಿಜಯವನ್ನ ವ್ಯಾಸ ಭಾರತವನ್ನ ಅನುಸರಿಸಿ ಕನ್ನಡದಲ್ಲಿ ಬರೆದ ಕುಮಾರವ್ಯಾಸ ಭಾರತದ ಬೆಳಕಿನಲ್ಲಿ ರತ್ನತ್ರಯರಲ್ಲಿ ಒಬ್ಬ ಅಂತ ಹೇಳಿ ಪ್ರಸಿದ್ಧಿಯಾದ ರನ್ನನ ಸಾಹಸ ಭೀಮ ವಿಜಯದ ದೊಂದಿಯನ್ನ ಹಿಡಿದು ಪರಿಶೀಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಪಂಪನ ವಿಕ್ರಮಾರ್ಜುನ ವಿಜಯದ ರಚನೆಗೆ ಪ್ರೇರಕನಾದವನು ದೊರೆ ಅರಿಕೇಸರಿ. ಈತ ನರಸಿಂಹ ಮತ್ತೆ ಜಾಕವಿಯರ ಪುತ್ರ. ಪಂಪನ ಗುಣಾತಿಶಯಗಳು ಅರಿಕೇಸರಿಯನ್ನ ಬಹಳ ಪ್ರಭಾವಿಸಿದವು. ಅದಕ್ಕಾಗಿ ಅವನನ್ನ ತನ್ನ ಆಸ್ಥಾನಕ್ಕೆ ಅವನು ಕರೆಸ್ಕೊಂಡು ಅವನಿಗೆ ಬೇಕಾದಷ್ಟು ರೀತಿಯಲ್ಲಿ ಮರ್ಯಾದೆಯನ್ನ ಮಾಡಿ ಒಂದು ಗ್ರಾಮವನ್ನು ಬಡವಳಿಯಾಗಿಯೂ ಕೊಟ್ಟು ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನ ಪಕ್ಕದಲ್ಲಿ ಒಂದು ಆಸನವನ್ನ ಮಾಡಿ ಅಲ್ಲಿ ಅವನು ಕೂತ್ಕೊಳ್ಳೋ ಹಾಗೆ ಮಾಡಿ ಅವನನ್ನು ಗೌರವಿಸಿದ ತನ್ನ ಆತ್ಮೀಯ ಸ್ನೇಹಿತ ಅಂತ ಹೇಳ್ದ. ಹೀಗೆ ಹೇಳಿ ತಾನು ಪಂಪ ಅರಿಕೇಸರಿಯ ಅಂದ್ರೆ ತನ್ನ ಗುಣಗಳನ್ನ ತೋರಿಸ್ತಕ್ಕಂತಹ ತನ್ನ ಬಿರುದುಗಳನ್ನು ತೋರಿಸ್ತಕ್ಕಂತಹ ಒಂದು ತನ್ನ ಕೀರ್ತಿ ಆಚಂದ್ರಕವಾಗಿ ಉಳಿಯತಕ್ಕಂಥ ಒಂದು ಕಾವ್ಯವನ್ನ ಬರೀಬೇಕು ಅಂತ ಹೇಳ್ದ. ಆಜ್ಞೆ ಮಾಡ್ದ ಅಂತ ಕೆಲವರು ಹೇಳ್ತಾರೆ. ಆಜ್ಞೆ ಮಾಡ್ದ ಅನ್ನೋದಕ್ಕಿಂತ ಹೇಳ್ದ ಅಥವಾ ವಿನಂತಿಸ್ಕೊಂಡ ಅಂದ್ರೇನೆ ಚೆನ್ನಾಗಿರುತ್ತೆ ಅಂತ ಅನ್ಸತ್ತೆ. ಪಂಪ ಅವನಿಗೂ ಅನ್ನಿಸ್ತು, ಹೌದು ಅರಿಕೇಸರಿಯಲ್ಲಿ ಈ ಗುಣಗಳೆಲ್ಲ ಇದೆ, ಬೇಕಾದಷ್ಟು ಗುಣಗಳಿದೆ, ಆದ್ರಿಂದ ಅವನ ಗುಣಗಳನ್ನ ಸಮೀಕರಿಸ್ತಕ್ಕಂಥ ಒಂದು ಕಾವ್ಯವನ್ನ ಬರೀಬೇಕು ಅಂತ. ಅದಕ್ಕಾಗಿ ಅವನು ಒಂದು ಪಾತ್ರವನ್ನು ಹುಡುಕ್ದ. ಆ ಪಾತ್ರ ಅರ್ಜುನನ ಪಾತ್ರ. ಅರ್ಜುನನ ಗುಣಗಳು ಎಲ್ಲ ರೀತಿಯಲ್ಲೂ ಅರಿಕೇಸರಿಯನ್ನ ಹೊಂದುತ್ತಾ ಇದ್ವು. ಅರಿಕೇಸರಿಯ ಗುಣಗಳು ಬಿರುದಾವಳಿಗಳು ಅರ್ಜುನನನ್ನ ಹೊಂದುತ್ತಾ ಇದ್ವು. ಹೀಗಾಗಿ ಅವನು ಪಂಪ ಅರಿಕೇಸರಿಯನ್ನ ಹೊಗಳೋದಕ್ಕೋಸ್ಕರವಾಗಿ ವಿಕ್ರಮಾರ್ಜುನ ವಿಜಯವನ್ನ ಬರೆದ. ಈ ಮೊದಲೇ ನಾವು ಹಿಂದಿನ ಇದರಲ್ಲೇ ಹೇಳಿದ ಹಾಗೆ 3 ತಿಂಗಳಲ್ಲಿ ಆದಿಪುರಾಣವನ್ನ ಬರೆದು 6 ತಿಂಗಳಲ್ಲಿ ವಿಕ್ರಮಾರ್ಜುನ ವಿಜಯವನ್ನ ಬರೆದು ಮುಗಿಸ್ತ. ಪಂಪ ಬರೀ ಕವಿನೇ ಆಗಿರ್ಲಿಲ್ಲ, ಕಲಿನೂ ಆಗಿದ್ದ, ಯುದ್ಧದಲ್ಲೂ ಭಾಗವಹಿಸ್ತಾ ಇದ್ದ. ಹಾಗಾಗಿ ಅಲ್ಲಿ ಶೌರ್ಯ ಪ್ರತಾಪಗಳನ್ನ ತಾನು ತೋರಿಸೋದರ ಜೊತೆಗೆ ಅರಿಕೇಸರಿಯ ಶೌರ್ಯವನ್ನ ತಾನೇ ಪ್ರತ್ಯಕ್ಷವಾಗಿ ನೋಡ್ತಕ್ಕಂತಹ ಅವಕಾಶ ಅವನಿಗೆ ಸಿಕ್ಕಿದ್ದರಿಂದ ಅವನಿಗೆ ಇನ್ನೂ ಹೆಚ್ಚು ಸುಲಭವಾಯಿತು ವಿಕ್ರಮಾರ್ಜುನ ವಿಜಯದ ಕಾವ್ಯವನ್ನ ರಚನೆ ಮಾಡೋದಕ್ಕೆ. ಸಾಮಂತ ಚೂಡಾಮಣಿ ಅಂತಾನೆ ಪ್ರಸಿದ್ಧನಾಗಿದ್ದ ಅರಿಕೇಸರಿ ಪಂಚಮಹಾಶಬ್ದಗಳ ಮೊದಲಾದ ರಾಜ ಚಿಹ್ನೆಗಳನ್ನ, ಪ್ರಿಯಗಳ, ಗುಣಾರ್ಣವ ಅಂತಕ್ಕಂಥ ಬಿರುದುಗಳನ್ನ ಹೊಂದಿದ್ದ. ಅದಕ್ಕೆ ಅವನು ಪಂಪನನ್ನ ತನ್ನ ಸ್ನೇಹಿತನನ್ನಾಗಿ ಮಾಡಿಕೊಂಡ ತಕ್ಷಣ ಅವನಿಗೆ ಕವಿತಾ ಗುಣಾರ್ಣವ ಅಂತಕ್ಕಂಥ ಬಿರುದನ್ನ ಕೊಟ್ಟು ಗೌರವಿಸ್ತ. ಇದಲ್ಲದೇನೆ ಅವನಿಗೆ ಸುಕವಿ ಮಾನಸೋತ್ತಮ, ಹಂಸ, ಸಂಸಾರ ಸಾರೋದಯ, ಸರಸ್ವತಿ ಮಣಿಹಾರ ಇತ್ಯಾದಿ ಬಿರುದುಗಳೂ ಇದ್ದುವು. ಪುರಾಣ ಕವಿ ಇದೂ ಇದ್ವು. ಆದರೆ ಈ ಎಲ್ಲ ಬಿರುದುಗಳಿಗಿಂತ ಅವನಿಗೆ ಕವಿತಾ ಗುಣಾರ್ಣವ ಬಿರುದೇನೆ ಬಹಳ ಪ್ರಿಯವಾಗಿತ್ತು ಅಂತಕ್ಕಂಥದ್ ಮಾತು ಆಗಾಗ್ಗೆ ಬರುತ್ತೆ ಕಾವ್ಯದಲ್ಲಿ. ವ್ಯಾಸ ಭಾರತ ಸುಮಾರು 1,00,000 ಶ್ಲೋಕಕ್ಕೂ ಮಿಕ್ಕಿದ ಕಾವ್ಯ. ಅಷ್ಟು ದೊಡ್ಡ ಕಾವ್ಯವನ್ನ ಸಂಗ್ರಹಿಸಿ ಕನ್ನಡದಲ್ಲಿ ಬರೆದು ಕೊಡಬೇಕು ಅನ್ನೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದ್ರೆ ಪಂಪ ಕತೆ ಪಿರಿದಾದೊಡಂ
ಕಥೆಯ ಮೈಗೆಡಲೀಯದೆ ಅದರ ಮುಖ್ಯವಾದ ಯಾವುದು ಓಟ ಇದೆಯೋ ಓಘ ಇದೆಯೋ ಅದನ್ನ ತಪ್ಪಿಸ್ತೇನೆ, ಅದು ಸಂಪೂರ್ಣವಾಗಿ ಕನ್ನಡದಲ್ಲಿ ಬರೋ ಹಾಗೆ ಮಾಡಿ ಅಲ್ಲಲ್ಲಿ ಉಪಕಥೆಗಳನ್ನ ಕೆಲವನ್ನ ಬಿಟ್ಟಿದ್ದಾನೆ, ಕೆಲವು ಬದಲಾವಣೆಗಳನ್ನ ತಂದ್ಕೊಂಡಿದ್ದಾನೆ. ಇದೆಲ್ಲ ಮಾಡಿಯೂ ಸಹ ಬಹಳ ಸುಂದರವಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಾಭಾರತದ ಕಥೆಯನ್ನ ಬರೆದುಕೊಟ್ಟ ವಿಕ್ರಮಾರ್ಜುನ ಅನ್ನೋ ಹೆಸರಿನಲ್ಲಿ. ಅದಕ್ಕೆ ಪಂಪ ಆದಿಕವಿ. ಪಂಪ ತನ್ನ ಕಾವ್ಯದುದ್ದಕ್ಕೂ ಅರಕೇಸರಿಯನ್ನ ಹೊಗಳ್ತಾನೆ ಬಂದಿದ್ದಾನೆ. ಅಷ್ಟೇಕೆ ಅವನ ನಾಂದಿ ಪದ್ಯಗಳಿದೆಯಲ್ಲ, 4 ನಾಂದಿ ಪದ್ಯಗಳನ್ನ ಬರೆದಿದ್ದಾನೆ. ಮೊದಲನೇದು ನಾರಾಯಣ, ಈಶ್ವರ, ಸೂರ್ಯ ಮತ್ತೆ ಮನ್ಮಥ. ಈ 4 ಜನರನ್ನ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಕೊನೆಯ ಸಾಲಿಗೆ ಬರೋ ಅಷ್ಟೊತ್ತಿಗೆ ಇವೆಲ್ಲರನ್ನ ಮೀರಿದವನು ಅರಕೇಸರಿ ಅಂತಕ್ಕಂಥ ಭಾವವನ್ನು ತಂದು ಅವನು ನಮಗೆ ಮಂಗಳವನ್ನ ಉಂಟು ಮಾಡ್ಲಿ ಅಂತ ಹೇಳ್ತಾನೆ. ಆದ್ರೆ ಇದೇ ಪಂಪ ಸರಸ್ವತಿಯನ್ನ ಪ್ರಾರ್ಥನೆ ಮಾಡುವಾಗ ಹೇಳ್ತಾನೆ, ಆ ಸರಸ್ವತಿ ನಮ್ಮ ಅರಕೇಸರಿಗೆ ಒಳ್ಳೆ ಬುದ್ಧಿಯನ್ನ ಕೊಡಲಿ ಅಂತ. ಅದು ಯಾವ ರೀತಿಯ ಒಳ್ಳೆ ಬುದ್ಧಿ, ಅದು ಯಾತಕ್ಕೆ ಅನ್ನೋದು ಅದನ್ನ ಆಳವಾಗಿ ಅಭ್ಯಾಸ ಮಾಡಿದಾಗ ಮಾತ್ರ ಪ್ರಾಯಶಃ ತಿಳಿದು ಬರುತ್ತೆ. ಮೊದಲೇ ಹೇಳ್ದಾಗೆ ಪಂಪ ತನ್ನ ಕಾವ್ಯಕ್ಕೆ ವಿಕ್ರಮಾರ್ಜುನ ಅಂತಾನೆ ಹೆಸರಿಟ್ಟ. ಕೊನೆಯಲ್ಲಿ ಅರ್ಜುನನಿಗೆ ಪಟ್ಟ ಕಟ್ಟ. ಇಷ್ಟಾದ್ರೂ ಪಂಪನಿಗೆ ಅರಕೇಸರಿ ಮೇಲಿದ್ದ ಆ ಭಕ್ತಿ ಇದೆಯಲ್ಲ, ಒಮ್ಮೊಮ್ಮೆ ವಿಪರೀತ ಅನ್ನಿಸುವಂಥ ಸಂದರ್ಭಗಳಿದೆ. ಅವೇ ಭಾರತದ ಉದ್ದಕ್ಕೂ ಇಲ್ಲದೆ ಇರೋದ್ರಿಂದ ಅದೊಂದು ಸಮಾಧಾನದ ಮಾತಾಗಿದೆ ಅಷ್ಟೆ. ಈಗಾಗಲೇ ಹೇಳಿದ್ನಲ್ಲ, ಪ್ರತಿಯೊಂದು ಪದ್ಯದ ಕೊನೆಯಲ್ಲೂ ಅರಕೇಸರಿಯನ್ನ ಅಲ್ಲಿ ತಂದು ಅವನ ಗುಣಗಳನ್ನ ಹೇಳಿಯೇ ಹೇಳ್ತಾನೆ. ಅದರ ಜೊತೆಗೆ ನಾಮಕರಣ ಮಹೋತ್ಸವದಲ್ಲಿ ಸುಮಾರು ಅರ್ಜುನನ ಪ್ರತಾಪವನ್ನ ಹೇಳೋದಿಕ್ಕೆ, ಅರ್ಜುನನ ಹುಟ್ಟನ್ನ ಹೇಳೋದಿಕ್ಕೆ ಅಷ್ಟೋತ್ತರ ನಾಮಗಳನ್ನ ಹೇಳೋದು, ಮತ್ತೆ ಕೃಷ್ಣ ಅರ್ಜುನನ ಶೌರ್ಯವನ್ನು ವರ್ಣಿಸುವಂತಹ ಸಂದರ್ಭದಲ್ಲಿ ಅರಕೇಸರಿಯ ವೈಯಕ್ತಿಕ ವಿಚಾರಗಳನ್ನ ತರೋದು, ಇವೆಲ್ಲ ಸ್ವಲ್ಪ ಮಹಾಭಾರತದ ಕಥೆಗೆ ಆಭಾಸ ಅನ್ಸುತ್ತೆ. ಆದ್ರೆ ಇದು ತನ್ನನ್ನ ಆಳಿದಾತನಿಗೆ ತಾನು ತೋರಿಸ್ತಾ ಇದ್ದ ಗೌರವ ಅಂತ ಪಂಪ ಮಾಡಿದ್ರಿಂದ ಅದನ್ನ ಹಾಗೆ ನಾವು ಬಿಟ್ಟು ಬಿಡಬಹುದು, ಬಹಳ ಗಂಭೀರವಾಗಿ ತೆಗೆದುಕೊಳ್ಳದೇನೆ ಬಿಡ್ತಕ್ಕಂಥದ್ದು. ಇವನು ಹೇಗೆ ಅರಕೇಸರಿಯನ್ನ ಸಮೀಕರಿಸಿ ಅರ್ಜುನನನ್ನ ವೀರನ ನಾಯಕನನ್ನಾಗಿಟ್ಕೊಂಡು ವಿಕ್ರಮಾರ್ಜುನ ವಿಜಯವನ್ನ ಬರೆದು ಕೊನೆಯಲ್ಲಿ ಅರ್ಜುನನಿಗೆ ಪಟ್ಟ ಕಟ್ಟಿದ. ಹಾಗೆಯೇ ಕವಿರತ್ನರಲ್ಲಿ ಒಬ್ಬ ಅಂತ ಹೇಳಿ ಹೆಸರನ್ನ ಪಡೆದಂಥ ರನ್ನ ತನ್ನ ಆಶ್ರಯದಾತನಾದ ಚಾಲುಕ್ಯ ತೈಲ್ಪನನ್ನ ಆಧಾರವಾಗಿ ಇಟ್ಕೊಂಡು ಅವನನ್ನ ಸಮೀಕರಿಸಿ ಸಾಹಸ ಭೀಮ ವಿಜಯ ಅಂತಕ್ಕಂಥ ಕಾವ್ಯವನ್ನ ಬರೆದ. ಅಲ್ಲಿ ಭೀಮನಿಗೆ ಪಟ್ಟವನ್ನ ಅವನು ಕಟ್ತಾನೆ. ಇದು ಇವರಿಬ್ಬರು ಜೈನ ಕವಿಗಳು ಮಾಡಿಕೊಂಡಿರ್ತಕ್ಕಂಥ ಮಾರ್ಪಾಡು. ನಮ್ಮ ವ್ಯಾಸ ಭಾರತವನ್ನ ಅನುಸರಿಸಿ ಬಂದಿದ್ದರಿಂದ ಅದರಲ್ಲಿ ಅವನಿಗೆ ಧರ್ಮರಾಯನಿಗೆ ಪಟ್ಟ, ಪಾಂಡವರಲ್ಲಿ ಅಗ್ರಜ, ಆದ್ದರಿಂದ ಅವನಿಗೆ ಪಟ್ಟವಾಗುತ್ತೆ. ಪಂಪ ಬಾಯ್ಬಿಟ್ಟೆ ಹೇಳಿದಾನೆ, ಸಂದ ಅರ್ಜುನನೊಳ್ ಪೋಲ್ವ ಈ ಕಥಾ ಭಿತ್ತಿಯಂ ಅನುನಯದಿಂ ಪೇಳಲೆತ್ತಿಕೊಂಡೆಂ. ಅರ್ಜುನನಲ್ಲಿ ಸಮೀಕರಿಸೋದಕ್ಕೆ ಸಾಧ್ಯವಾಗುತ್ತೆ, ಅವನಲ್ಲಿ ಹೊಂದಾಣಿಕೆ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಕಥೆಯನ್ನ ತಗೊಂಡೆ ಅಂತ ಹೇಳಿ ಅವನು ಹೇಳಿದಾನೆ. ಯಾಕೆ ಇನ್ನೂ ಒಂದು ಕಾರಣ ಏನು ಅಂದ್ರೆ, ಕೃಷ್ಣ ಇದರಲ್ಲಿ ಬರ್ತಕ್ಕಂಥ ಕೃಷ್ಣ ಪಂಪನಿಗೆ ಪರಮಾತ್ಮ ಅಲ್ಲ, ಒಬ್ಬ ರಾಜತಾಂತ್ರಿಕ, ತಂತ್ರಗಳನ್ನ ಬಹಳ ಚೆನ್ನಾಗಿ ಬಲ್ಲಂತವನು, ರಾಜಕೀಯ ಧುರೀಣ. ಹಾಗೆಯೇ ಬದಲಾವಣೆಗಳನ್ನ ಅವನು ಬೇಕಾದಷ್ಟನ್ನ ಪಂಪ ತಂದ್ಕೊಂಡಿದ್ದಾನೆ. ಕೆಲವು ಸಾರಿ ಬಹಳ ಚೆನ್ನಾಗಿದೆ ಈ ತಂದಿರ್ತಕ್ಕಂತಹ ಬದಲಾವಣೆಗಳು ಅನ್ಸಿದ್ರೆ, ಮತ್ತೆ ಕೆಲವೊಂದ್ ಸಾರಿ ಅಯ್ಯಯ್ಯೋ ಇದಿಲ್ದೆ ಇದ್ದಿದ್ರೆ ಚೆನ್ನಾಗಿತ್ತೇನೋ, ಅದೇ ಚೆನ್ನಾಗಿದೆ ಅನ್ನೋ ಹಾಗೂ ಇರುತ್ತೆ. ಈ ಬದಲಾವಣೆಗಳನ್ನ ಆ ಸಂದರ್ಭಗಳಲ್ಲಿ ಅವನ ಭಾಷಾ ಪ್ರಯೋಗವನ್ನ, ಶೈಲಿಯನ್ನ ರನ್ನ ಮತ್ತು ಕುಮಾರವ್ಯಾಸರ ಬರವಣಿಗೆಯ ನೆರಳಿನಲ್ಲಿ ನೋಡೋ ಪ್ರಯತ್ನವನ್ನ ನಾನಿವತ್ತು ಮಾಡ್ತಾ ಇದ್ದೇನೆ. ಆಗ್ಲೇ ಹೇಳಿದ ಹಾಗೆ ಎಲ್ಲ ಬದಲಾವಣೆಗಳನ್ನು ಹೇಳ್ತಕ್ಕಂಥದ್ದು ಸಾಧ್ಯವಿಲ್ಲ.
ಆದರೆ ಕೆಲವೊಂದನ್ನು ಮಾತ್ರ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಮಹಾಭಾರತದ ಕಥೆಗೆ ಮೂಲವಾದ ಪ್ರೇರಕ ಶಕ್ತಿ ದ್ರೌಪದಿ. ಆ ದ್ರೌಪದಿಯನ್ನ ಪಂಪ ಇಲ್ಲಿ ಅರ್ಜುನನ ಜೊತೆಗೆ ಪಟ್ಟ ಕಟ್ಟೋದಿಲ್ಲ. ಅವಳು ಪಟ್ಟಮಹಿಷಿ ಆಗೋದಿಲ್ಲ. ಇಲ್ಲಿ ಎಲ್ಲೋ ಕುಳಿತಿದ್ದ, ಅರಮನೆಯಲ್ಲಿ ಎಲ್ಲೋ ಇದ್ದ, ಮಹಾಭಾರತದ ಉದ್ದಕ್ಕೂ ಅಷ್ಟಾಗಿ ಕಾಣಿಸ್ಕೊಳ್ಳದೆ ಇದ್ದಂತ ಸುಭದ್ರೆ ಅರ್ಜುನನ ಪಟ್ಟದರಸಿ ಆಗ್ತಾಳೆ. ಪ್ರಾಯಶಃ ಇದಕ್ಕೆ ಕಾರಣ ನಮ್ಮ ಅರಿಕೇಸರಿಯ ಪಟ್ಟಮಹಿಷಿಯಾದ ಲೋಕಾಂಬಿಕೆ. ಅರ್ಜುನ ಸುಭದ್ರೆಯನ್ನ ಹೇಗೆ ಅಪಹರಿಸಿಕೊಂಡು ತಂದು ಮದುವೆಯಾಗಿ ಯಾದವ ವಂಶಕ್ಕೆ ಸೇರಿದ ಆಕೆಯನ್ನ ತಾನು ಮದುವೆ ಆದ್ನೋ, ಅದರಂತೆ ಇಲ್ಲಿ ಅರಿಕೇಸರಿ ಸಹ ರಾಷ್ಟ್ರಕೂಟರ ವಂಶಕ್ಕೆ ಸೇರಿದಂತಹ ಲೋಕಾಂಬಿಕೆಯನ್ನ ಅಪಹರಿಸಿಕೊಂಡು ತಂದು ಮದುವೆ ಆಗ್ತಾನೆ. ಅದರಿಂದಾನೇ ಅವನಿಗೆ ಪ್ರಿಯಗಳ್ಳ ಅಂತಕ್ಕಂಥ ಬಿರುದು ಬಂದಿರುವುದು ಸಹ. ಅವನು ಲೋಕಾಂಬಿಕೆಯನ್ನ ಪಟ್ಟಮಹಿಷಿಯನ್ನಾಗಿ ಮಾಡಿಕೊಂಡ ಅನ್ನೋ ಕಾರಣಕ್ಕೋಸ್ಕರವಾಗಿ ಪಂಪ ತನ್ನ ಕಾವ್ಯದಲ್ಲೂ ಸಹ ಅರ್ಜುನನ ಜೊತೆಗೆ ಸುಭದ್ರೆಯನ್ನ ಪಟ್ಟಮಹಿಷಿಯಾಗಿ ನೇಮಕ ಮಾಡ್ತಾನೆ. ಅದೇ ಕಾರಣಕ್ಕೆ ಅಂತ ಕಾಣುತ್ತೆ ಇವನ ಗೋವಿಂದನ ಜೊತೆಯಲ್ಲಿ ಅರಿಕೇಸರಿಗೆ ವೈರ ಉಂಟಾಯ್ತು. ಲೋಕಾಂಬಿಕೆಯನ್ನ ಕರೆತಂದ ಅವನ ಅಣ್ಣನಾಗಿದ್ದ ಗೋವಿಂದ, ಅವನ ಜೊತೆಯಲ್ಲಿ ಅವನಿಗೆ ವೈರ ಉಂಟಾಯ್ತು. ಇದು ಬಹಳ ಸುಲಭವಾಗಿ ಹೊಂದಿಕೊಂಡು ಬಿಡ್ತು ಮಹಾಭಾರತದ ಕಥೆಗೆ. ಅರ್ಜುನ ಸುಭದ್ರೆಯನ್ನ ಕರೆದುಕೊಂಡು ಬಂದದ್ರಿಂದ ಬಲರಾಮನ ಜೊತೆಯಲ್ಲಿ ಅವನಿಗೆ ವೈರತ್ವ ಉಂಟಾಯ್ತು. ಇದೇ ಕಾರಣದಿಂದಲೇ ಅರ್ಜುನ ಸುಭದ್ರೆಯರ ಪ್ರಣಯ ಪ್ರಸಂಗಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದಾನೆಯೇ ಹೊರತು ಬೇರೆ ದ್ರೌಪದಿಯ ವಿಷಯದಲ್ಲಿ ಅವನು ಹೆಚ್ಚಾಗಿ ಮುತುವರ್ಜಿಯನ್ನು ಕೊಟ್ಟಿಲ್ಲ. ಮೊದಲೇ ಹೇಳಿದ ಹಾಗೆ ಚಾಲಕ ಶಕ್ತಿಯಾದ ದ್ರೌಪದಿಯನ್ನ ಇವನು ಪಟ್ಟಕ್ಕೆ ಏರಿಸ್ಲಿಲ್ಲ. ಅದು ಹೋಗ್ಲಿ, ಇವನಲ್ಲಿ ಬರ್ತಕ್ಕಂಥ ಈ ದ್ರೌಪದಿ ಪಂಚವಲ್ಲಭೆ ಅಲ್ಲ. 5 ಜನರನ್ನ ಮದುವೆ ಮಾಡ್ಕೊಳ್ಳಿಲ್ಲ. ಬರೀ ಅರ್ಜುನನಿಗೆ ಮಾತ್ರ ಆಕೆಯನ್ನ ಮದುವೆ ಮಾಡಿಸ್ತ. ಆದ್ರೆ ಆ ಬದಲಾವಣೆಗೆ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗ್ಲಿಲ್ಲ. ಕಥೆಯ ಓಘ ಹಾಗೆ ಹೋಗಲ್ಲ. ಬರೀ ಅರ್ಜುನನ್ನೇ ಕೇಂದ್ರದಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಹೋದಾಗ ಕಷ್ಟವಾಯ್ತು. ಹಾಗಾಗಿ ಆಗಾಗ್ಗೆ ಅವನು ಅದನ್ನ ಒಪ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲಿ ಒಪ್ಕೊಂಡಿದ್ದಾನೆ ಅಂತಂದ್ರೆ, ಭೀಮ ಈ ಕೀಚಕನನ್ನ ಸಂಹಾರ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ದ್ರೌಪದಿಗೆ ಕೀಚಕನಿಂದ ಆಗ್ತಾ ಇದ್ದಂತಹ ಅವಮಾನವನ್ನ ಅವನು ಭೀಮನಲ್ಲಿ ಹೋಗಿ ಹೇಳ್ಕೊಳ್ತಾಳೆ. ಭೀಮ ಬಂದು ಅದನ್ನ ಪರಿಹಾರ ಮಾಡ್ತಾನೆ. ಅದೊಂದು. ಮತ್ತೆ ದುಶ್ಯಾಸನನ ರಕ್ತವನ್ನ ಹೀರಿ ಅವಳನ್ನ ಕರೆದು ಆ ರಕ್ತದಲ್ಲಿ ಅವಳ ಕೂದಲನ್ನ ಅದ್ದಿ ಕರಳನ್ನ ಮುಡಿಸೋದಕ್ಕೆ ತಳೋದರಿ ಅಂತ ಕರೀತಾನೆ. ಹೀಗೆ ಹೇಳುವಾಗ ಅಂದ್ರೆ ತನಗೆ ಅವಳಿಗೆ ಇದ್ದ ಆ ಸಂಬಂಧದ ಬಗ್ಗೆ ಅವನು ಹೇಳೋ ಹಾಗಾಯ್ತು. ಇಂತಹ ಸಂದರ್ಭಗಳಲ್ಲಿ ಪಂಪ ಎಡವಿದಾನೇನೋ ಅಂತ ಅನ್ಸುತ್ತೆ. ಆದ್ರೆ ಎಡವಿದ್ದು ಒಳ್ಳೇದೇ ಆಯ್ತು. ಮಹಾಭಾರತದ ಕಥೆ ಬದುಕೊಳ್ತು. ಅದು ಹಾಗೆ ಉಳ್ಕೊಂಡಿದೆ. ಅದಿಲ್ದೆ ಹೋಗಿದ್ರೆ ಕಥೆನೇ ಬದಲಾಗ್ಬಿಡ್ತಾ ಇತ್ತು. ಏನ್ ಕಥೆನೋ ಗೊತ್ತಿಲ್ಲ. ಅದೇ ವ್ಯಾಸ ಭಾರತದಲ್ಲಾದ್ರೆ 5 ಜನ ಪಾಂಡವರು ಏಕಚಕ್ರ ನಗರದಿಂದ ದ್ರೌಪದಿಯ ಸ್ವಯಂವರ ನಡೀತಾ ಇದ್ದ ಕಡೆಗೆ ಹೋಗಿ ಅರ್ಜುನ ಅಲ್ಲಿ ಮತ್ಸ್ಯ ಯಂತ್ರವನ್ನ ಭೇದಿಸಿ ದ್ರೌಪದಿಯನ್ನ ಮದುವೆ ಮಾಡಿಕೊಂಡು ಮನೆಗೆ ಬರ್ತಾನೆ. ಬಂದವರು 5 ಜನ ಬಾಗಿಲ ಹಿಂದೆ ನಿಂತ್ಕೊಂಡು, ಅಮ್ಮ ಭಿಕ್ಷೆಯನ್ನು ತಂದಿದ್ದೇವೆ. ಹೌದಾ, ತಂದಿದ್ರೆ 5 ಜನ ಹಂಚ್ಕೊಳ್ಳಿ. ಆಕೆ ಬಾಗಿಲನ್ನ ತೆಗೆದು ನೋಡ್ತಕ್ಕಂಥ ಒಂದು ಸಾಹಸವನ್ನು ಮಾಡಲಿಲ್ಲ. ಅಮ್ಮನ ಅಣತಿಯನ್ನ ಮೀರೋದಕ್ಕಾಗಲ್ಲ. ಹಾಗಾಗಿ ದ್ರೌಪದಿ ಪಂಚವಲ್ಲಭೆ ಆದ್ಲು. ಅದು ವ್ಯಾಸ ಭಾರತದಲ್ಲಿ ಬರ್ತಕ್ಕಂಥದ್ದು. ಅದು ಪ್ರಾಯಶಃ ಪಂಪನಿಗೆ ಇಷ್ಟವಾಗ್ಲಿಲ್ಲ ಅಂತ ಕಾಣುತ್ತೆ. ಅದಕ್ಕಾಗಿ ಅವನನ್ನ ಬರೀ ಅರ್ಜುನನಿಗೆ ಮದುವೆ ಮಾಡಿಸ್ತ. ಇನ್ನು ಕೃಷ್ಣ ಸಂಧಿಯ ನೆಪದಲ್ಲಿ ದುರ್ಯೋಧನನ ಆಸ್ಥಾನಕ್ಕೆ ಬರ್ತಾನೆ. ಅಲ್ಲಿ ಬಂದಾಗ ದುರ್ಯೋಧನ ಉದಾಸೀನವಾಗಿ ತನ್ನ ಸಿಂಹಾಸನದ ಮೇಲೆ ಕುಳಿತಿರ್ತಾನೆ. ವಿದುರನ ಮನೆಗೆ ಹೋದ ಅಂತಕ್ಕಂಥ ಒಂದು ಅನಿಸಿಕೆ ಸಹ ಅವನ ಮನಸ್ಸಿನಲ್ಲಿ ಅವನ ಬಗ್ಗೆ ತಿರಸ್ಕಾರವನ್ನು ಉಂಟು ಮಾಡಿರುತ್ತೆ.
ಹೀಗಾದಾಗ ಇಲ್ಲಪ್ಪ ನಾನು ಸಂಧಿಗೆ ಒಪ್ಪೋದಿಲ್ಲ ಅಂತ ಹೇಳಿ ಕೃಷ್ಣನನ್ನ ಬೀಳ್ಕೊಟ್ಟು ಬಿಡ್ತಾನೆ. ನೀವು ಬಂದ ದಾರಿ ಹಿಡಿದು ಹೋಗ್ಬೋದಪ್ಪ, ನಿಮ್ಗೆ ನಾವು ಒಪ್ಕೊಳ್ಳೋದಿಲ್ಲ ಸಂಧಿಗೆ ಅಂತ. ಅವನು ಯಾವಾಗ ನಿರಾಕರಣೆಯನ್ನ ಮಾಡ್ತಾನೋ ಅದನ್ನ ಒಪ್ಕೊಂಡ ಕೃಷ್ಣ ಹಿಂತಿರುಗಿ ಬಂದ್ಬಿಟ್ಟ. ಬಂದು ಕುಂತಿಯನ್ನ ಭೇಟಿ ಮಾಡಿ, ನೋಡು ನಿನ್ನ ಮಗನನ್ನ ನೋಡಿ ಅವನನ್ನ ಒಂದೆರಡು ವರಗಳನ್ನ ಕೇಳು, ತೊಟ್ಟ ಬಾಣವನ್ನ ತೊಡದೇ ಇರಲಿ, ಇಟ್ಟ ಗುರಿಯನ್ನ ಹಿಡದೇ ಇರಲಿ, ಈ ತರ ವರಗಳನ್ನ ಕೇಳು ಅಂತ ಹೇಳಿ ಅವಳಿಗೆ ಒಪ್ಪಿಸ್ಬಿಟ್ಟು ಅಲ್ಲಿಂದ ಮತ್ತೆ ಬಂದವನು ಕರ್ಣನ ಮನೆ ಮುಂದೆ ಬಂದ. ಬಾಪ ಕರ್ಣ, ನನ್ನನ್ನು ಸ್ವಲ್ಪ ದೂರ ಕಳಿಸ್ಬಿಟ್ಟು ಬಾ, ಅಷ್ಟು ದೂರ ಕಳಿಸು ಬಾ ಅಂತ ಕರ್ಕೊಂಡ್ ಬಂದವನು, ನಾನೇನು ನಿನ್ಗೆ ಮಾಡ್ಬೇಕು, ದ್ರೋಹ ಮಾಡ್ಬೇಕು ಅಥವಾ ಏನೋ ನಿನ್ನ ಮೇಲೆ ಇದಕ್ಕೆ ಕೋಪಕ್ಕೆ ದ್ವೇಷಕ್ಕೆ ಮಾತಾಡ್ತಾ ಇಲ್ಲಪ್ಪ, ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ದುರ್ಯೋಧನ ಯಾತಕ್ಕೆ ನಿನ್ನನ್ನು ಸ್ನೇಹಿತನನ್ನಾಗಿ ಮಾಡ್ಕೊಂಡಿದ್ದಾನೆ ಅನ್ಕೊಂಡಿದೀಯಾ? ಅವನಿಗೆ ನಿನ್ನ ಹುಟ್ಟಿನ ಗುಟ್ಟು ಗೊತ್ತು. ನೀನು ಸೂತಪುತ್ರ ಅಲ್ಲ, ನೀನು ಸೂರ್ಯಪುತ್ರ. ನೀನು ಸೂರ್ಯಪುತ್ರ ಅನ್ನೋದು ಅವನಿಗೆ ಗೊತ್ತಿದ್ದರಿಂದ ಅವನು ಅದ್ ಹೇಗ್ ಗೊತ್ತಾಯ್ತು ಅಂದ್ರೆ ಸತ್ಯಂತಪ ಅಂತಕ್ಕಂಥ ಮಹರ್ಷಿಗಳ ಆಶ್ರಮಕ್ಕೆ ಹೋದ್ರೆ ಅಲ್ಲಿ ಸತ್ಯಂತಪ ಮಹರ್ಷಿಗಳು ನಿನಗೆ ಆಸನವನ್ನು ಕೊಟ್ರು, ದುರ್ಯೋಧನನಿಗೆ ಆಮೇಲೆ ಕೊಟ್ರು. ಇದೇನು ಹೀಗೆ ಭೇದ ಮಾಡ್ತಾ ಇದ್ದೀರಿ, ನಾನು ರಾಜ ಅಂತವ್ರಲ್ಲಿ ನನಗೆ ಹೀಗೆ ಮಾಡ್ತಾ ಇದ್ದೀರಲ್ಲ ಅಂತ ಅವನು ಕೇಳಿದಾಗ ಆಗ ಸತ್ಯಂತಪ ಮಹರ್ಷಿಗಳು ಹೇಳ್ತಾರೆ, ಇವನು ಸೂರ್ಯಪುತ್ರಪ್ಪ, ಸೂತಪುತ್ರ ಅಲ್ಲ ಅಂತ. ಓ ಹೀಗ ಅಂತ ಹೇಳಿ ಅದನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಪಾಟಿಸುವೆನು ಒಯ್ಯನೆ ಮುಳ್ಳೊಳೆ ಮುಳ್ಳಿಂದ ಮುಳ್ಳನ್ನ ತೆಗಿಬಹುದು ನಾನಿವಾಗ. ಕರ್ಣ ಅಂತಕ್ಕಂಥ ಮುಳ್ಳಿನಿಂದ ಪಾಂಡವರು ಅಂತಕ್ಕಂಥ ಮುಳ್ಳನ್ನ ನಾನು ತೆಗೆದಾಕ್ಬಿಡ್ಬಹುದು ಅಂತ ಯೋಚನೆ ಮಾಡ್ಕೊಂಡ್ಬಿಟ್ಟು ಅವನನ್ನ ಹಾಗೆ ಒಪ್ಕೊಂಡು ಅಲ್ಲಿಂದ ಬಂದು ಆಮೇಲೆ ನಿನ್ನಲ್ಲಿ ಆತ್ಮೀಯತೆಯನ್ನ ತೋರಿಸ್ತಾ, ಅದಕ್ಕೋಸ್ಕರನೇ ಹೊರತು ನಿಜವಾಗ್ಲೂ ಅವನಿಗೆ ನಿನ್ನಲ್ಲಿ ಯಾವ ಆತ್ಮೀಯತೆನೂ ಇಲ್ಲಪ್ಪ ಅಂತ ಹೇಳಿದಾಗ ಕರ್ಣ ಹೇಳ್ತಾನೆ, ಏನೇ ಆದ್ರೂ ನೀವು ಅದನ್ನ ನನಗೆ ಹೇಳಬಾರ್ದಾಗಿತ್ತು. ನನ್ನ ಹುಟ್ಟಿನ ಗುಟ್ಟನ್ನ ನೀವು ಹೇಳದೇ ಇದ್ದಿದ್ರೆ ದುರ್ಯೋಧನ ತೋರಿಸ್ತಾ ಇರೋ ಈ ಪ್ರೀತಿಯನ್ನ ನೋಡಿದಾಗ ನನಗೆ ಸಂಕಟ ಆಗ್ತಾ ಇದೆ. ನೀವು ಹೇಳಿರೋ ಮಾತನ್ನ ಕೇಳಿದಾಗ ಇತ್ತ ಕಡೆ ನಾನು ಪಾಂಡವರನ್ನ ಕೊಲ್ಲೋದಕ್ಕೂ ಆಗಲ್ಲ, ಆ ಕಡೆ ದುರ್ಯೋಧನನನ್ನ ಬಿಡಕ್ಕಾಗಲ್ಲ. ಇಷ್ಟೊಂದು ಆತ್ಮೀಯತೆಯನ್ನ ನನ್ನ ಹುಟ್ಟಿನ ಗುಟ್ಟು ಗೊತ್ತಾದ ಮೇಲೂ ತೋರಿಸ್ತಾ ಇರ್ತಕ್ಕಂಥ ದುರ್ಯೋಧನನನ್ನ ನಾನು ಬಿಟ್ಟು ಬರೋದಿಲ್ಲಪ್ಪ, ನೀವು ದಯವಿಟ್ಟು ಹೋಗಿ ಅಂತ ಹೇಳ್ತಾನೆ. ಅದೇ ಕುಮಾರವ್ಯಾಸ ಈ ದುರ್ಯೋಧನದ ಬಾಯಿಯಲ್ಲಿ ಕೃಷ್ಣ ಪರಮಾತ್ಮ ಅನ್ನೋದನ್ನ ಒಪ್ಪಿಸ್ಕೊಳ್ತಾನೆ. ಅಯ್ಯ ಆ ಕೃಷ್ಣ ಅಲ್ಲಿ ಎದುರುಗಡೆ ನಿಂತ್ಕೊಂಡ್ಬಿಟ್ಟು ಸಂಧಿ ಮಾಡ್ಕೋ ದುರ್ಯೋಧನ, ಸಂಧಿ ಮಾಡ್ಕೋ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಅದೇ ಕೃಷ್ಣ ನನ್ನ ಹೃದಯದಲ್ಲೂ ಇದ್ದಾನೆ ತಾನೆ. ನನ್ನ ಹೃದಯದಲ್ಲಿ ಕೂತ್ಕೊಂಡು ಸಂಧಿ ಬೇಡ ಅಂತ ಇದ್ದಾನೆ. ಸೊ ನನಗ್ ಗೊತ್ತಾಗತ್ತೆ ಇವನ ನಾಟಕ ಎಲ್ಲ ಕಪಟ ನಾಟಕ ಸುತ್ತಲ್ತಾರೆ ಇವನು. ಸೊ ಅದ್ರಿಂದ ಅವನು ಹೇಗ್ ಹೇಳ್ತಾನೋ ಹಾಗೇ ನಡೆಯೋದು. ಕೃಷ್ಣನ ಕೆಣಕಿದಲ್ಲದೆ ವಹಿಲದೊಳು ಕೈವಲ್ಯವಿಲ್ಲ. ಅವನನ್ನ ಕೆಣಕಬೇಕು, ಆಗ ಕೆಣಕಿದರೇನೆ ಆಗ ಕೈವಲ್ಯ ಅಥವಾ ಸ್ವರ್ಗ ಸಿಗೋದು ಅಂತ ಹೇಳಿ ಅದನ್ನ ಒಪ್ಕೊಂಡ್ಬಿಡ್ತಾನೆ. ಅಲ್ಲಿ ಇದೇ ಸನ್ನಿವೇಶವನ್ನ ವಾಸ್ತವತೆಯಿಂದ ನೋಡ್ತಾನೆ ಪಂಪ ಅಷ್ಟೇನೆ. ತನ್ನ ಆಪ್ತ ಮಿತ್ರ ಅಂತ ಹೇಳಿ ಎಲ್ಲರೆದುರಿಗೆ ಅಂಗರಾಜ್ಯದ ಅಭಿಷೇಕವನ್ನು ಮಾಡಿದ ಕರ್ಣನಿಗೆ ಕರ್ಣನಿಗೆ ಅಭಿಷೇಕ ಮಾಡಿ ಉದಾರತೆಯನ್ನು ತೋರಿಸಿದ ಆ ದುರ್ಯೋಧನ ಸ್ನೇಹ ಇವನ್ನೆಲ್ಲ ಮರೆತು ಪಾಂಡವರ ಪಕ್ಷಕ್ಕೆ ಬರೋದಿಲ್ಲ ಅನ್ನುವಾಗ ಕರ್ಣನ ಪಾತ್ರವನ್ನ ಕಂಡಾಗ ಕನಿಕರ ಉಂಟಾಗುತ್ತೆ. ಅವನಿಗೆ ಇಬ್ಬಂದಿ. ಈಗ ಈ ಕಡೆ ಒಂದು ಕಡೆಯಿಂದ ಪಾಂಡವರನ್ನ ಬಿಟ್ಕೊಡೋದಕ್ಕಾಗೋದಿಲ್ಲ, ಇನ್ನೊಂದು ಕಡೆಯಲ್ಲಿ ದುರ್ಯೋಧನನ ಬಿಟ್ಕೊಡೋಕ್ಕಾಗೋದಿಲ್ಲ. ಸೊ ಇವರಿಬ್ಬರ ನಡುವೆಯಲ್ಲಿ ಸಿಕ್ಕೊಂಡಂತಹ ಕರ್ಣನ ಪಾತ್ರ ಬರೀ ನಿಮಗೆ ಅದಕ್ಕೆ ಪಂಪನಿಗೂ ಸಹ ಮನಸ್ಸನ್ನ ತುಂಬಾ ಕದಲಿಸಿದೆ. ಅರ್ಜುನನನ್ನ ನಾಯಕನನ್ನಾಗಿ ಇಟ್ಕೊಂಡು ಕಾವ್ಯವನ್ನ ಬರೆದ್ರೂ ಸಹ ಅವನಿಗೂ ಬೇರೆ ಕೆಲವು ಪಾತ್ರಗಳು ಪಂಪನನ್ನ ಬೇಕಾದಷ್ಟು ಮನಸ್ಸನ್ನ ಅಲಗಿಸಿವೆ. ಅದರಲ್ಲಿ ಕರ್ಣನ ಪಾತ್ರ ಒಂದು. ಕರ್ಣ ಸೂತಪುತ್ರ ಅಂತಕ್ಕಂಥ ಒಂದು ನಾಮಕರಣದಿಂದಲೇ ತನ್ನೆಲ್ಲ ಹಕ್ಕುಗಳಿಂದ ವಂಚಿತನಾಗಿ ಮಹಾಭಾರತದ ಉದ್ದಕ್ಕೂ ನರಳೋದನ್ನ ನಾವು ನೋಡ್ತೀವಿ.
ಕೌರವರ ಜೊತೆಗೆ ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ಅವರ ವಿದ್ಯಾಭ್ಯಾಸ ಮುಗಿದೋಗಿದೆ ಅಂತ ಹೇಳಿ ದ್ರೋಣ ಒಂದು ಪ್ರದರ್ಶನವನ್ನ ಏರ್ಪಾಡು ಮಾಡ್ತಾನೆ. ಎಲ್ಲ ಬಂದು ತಮ್ಮ ತಮ್ಮ ಶಸ್ತ್ರಾಸ್ತ್ರಗಳ ಪರಿಣತಿಯನ್ನು ತೋರಿಸ್ಕೊಳ್ತಾರೆ. ಇನ್ನು ಅರ್ಜುನ ಬರ್ತಾನೆ, ತನಗೆ ಗೊತ್ತಿರ್ತಕ್ಕಂಥ ಎಲ್ಲ ವಿದ್ಯೆಗಳನ್ನ ಪ್ರದರ್ಶನ ಮಾಡ್ತಾನೆ. ಅವನ ವಿದ್ಯೆಯ ಪ್ರದರ್ಶನವನ್ನ ನೋಡಿದಾಗ ದುರ್ಯೋಧನನಿಗೆ ಸ್ವಲ್ಪ ಯೋಚನೆ ಹತ್ಕೊಂಡ್ಬಿಡುತ್ತೆ. ಅಯ್ಯಯ್ಯೋ, ಏನಪ್ಪ ಹೀಗಿದಾನಲ್ಲ, ಇಷ್ಟೊಂದು ವೀರನಾಗಿದ್ದಾನಲ್ಲ ಇವನು, ಹೇಗೆ ಮುಂದೆ ಅಂತಕ್ಕಂಥ ಸ್ವಲ್ಪ ಆಲೋಚನೆ, ಹೆದರಿಕೆ ಉಂಟಾಗುತ್ತೆ. ಅದನ್ನ ಹೆದರಿಕೆಯನ್ನು ಅರಿತನೋ ಅನ್ನೋ ಹಾಗೆ ತಕ್ಷಣಕ್ಕೆ ಕರ್ಣ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ. ರಂಗದ ಮೇಲೆ ಬಂದು ತನಗೆ ಗೊತ್ತಿರ್ತಕ್ಕಂಥ ಎಲ್ಲ ಶಸ್ತ್ರ ಅಸ್ತ್ರ ಪ್ರಾವೀಣ್ಯತೆಯನ್ನ ಅಲ್ಲಿ ಪ್ರದರ್ಶನ ಮಾಡ್ತಾನೆ. ಬರೀ ಪ್ರದರ್ಶನ ಮಾಡಿದ್ದೇ ಅಲ್ಲ, ಅರ್ಜುನನಿಗೆ ಹೇಳ್ತಾನೆ, ಏನ್ ಇಷ್ಟೊಂದು ಇದ್ ಮಾಡ್ತಾ ಇದೀಯಲ್ಲ, ನೀನು ತೋರಿಸ್ಕೊಳ್ತಾ ಇದೀಯಲ್ಲ, ರಂಗಮೇ ರಣರಂಗಮಾಗೆ ಕಾದುವ ಬಾ. ರಂಗ ಈ ನಮ್ಮದೇ ಇದಿದೆಯಲ್ಲ, ನಮಗೆ ವೇದಿಕೆ ಕೊಟ್ಟಿದಾರಲ್ಲ, ಈ ವೇದಿಕೆಯನ್ನೇ ನಾವು ರಣರಂಗ ಅಂತ ಹೇಳಿ ಕಾದಾಡೋಣ, ಇಲ್ಲಿಗೆ ಬಾ ಅಂತ ಹೇಳಿ ಅವನನ್ನ ಆಹ್ವಾನಿಸ್ತಾನೆ. ಅದಕ್ಕೆ ಆ ಸಂದರ್ಭದಲ್ಲಿ ಅರ್ಜುನ ಸಿದ್ಧವಾಗ್ತಾನೆ. ಆದ್ರೆ ಕೃಪ, ದ್ರೋಣ ಇವರುಗಳು ಬಂದ್ಬಿಟ್ಟು ಕರ್ಣನನ್ನ, ಏನಯ್ಯ, ಏನ್ ಅನ್ಕೊಂಡಿದೀಯ ನೀನು ಯಾರು? ಒಬ್ಬ ಸೂತ ಪುತ್ರ, ಇಂಥವನು ನೀನು ಬಂದ್ಬಿಟ್ಟು ಅವನನ್ನ ಅರ್ಜುನನನ್ನ ಯುದ್ಧಕ್ಕೆ ಕರೀತಾ ಇದೀಯಲ್ಲ, ನೀನು ಕರೀಬಹುದಾ? ನಿನ್ನ ಯೋಗ್ಯತೆ ಏನು? ಅರಿಕೆ ಸರಿಯಾದ ಅರ್ಜುನನ ಯೋಗ್ಯತೆ ಏನು? ನೀನ್ ಕರಿಬಹುದೇನಪ್ಪ ಅಂತಂದಾಗ ಕರ್ಣ ಮಂಕಾಗ್ಬಿಡ್ತಾನೆ. ಆದ್ರೆ ದುರ್ಯೋಧನ ಅವನನ್ನ ಆಗ ಬಿಟ್ಕೊಡೋದಿಲ್ಲ. ಕುಲಮೆಂಬುದುಂಟೆ ಬೀರಮೇ ಕುಲಮಲ್ಲದೆ ಕುಲಮ ನಿಂತು ಪಿಕ್ಕದಿರಿಂ. ನೀಮ್ ಒಲಿದೆಲ್ಲಿ ಪುಟ್ಟಿ ಬೆಳೆದಿರೋ? ಕುಲಮಿರ್ದುದೆ ಕೊಡದೊಳಂ ಶರಸ್ತಂಭದೊಳಂ. ಏನ್ ಯಾರನ್ನಂತ ಯಾತಕ್ಕೆ ಹೀಗೆ ಹೀಯಾಳಿಸಿ ಮಾತಾಡ್ತಾ ಇದ್ದೀರಾ? ನಿಮ್ ಕುಲ ಯಾವುದು ಅಂತ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲೇ ಕಲಶ ಕನ್ನಡಿಗಳನ್ನ ತರಿಸಿ, ಸ್ವರ್ಣ ಪೀಠವನ್ನ ತರಿಸಿ, ಅವನಿಗೆ ಅವನ್ನ ಅಭಿಷೇಕ ಮಾಡಿ ಅಂಗರಾಜ್ಯಾಧಿಪತಿ ಅಂತ ಹೇಳಿ ಅವನನ್ನ ಘೋಷಣೆ ಮಾಡಿ, ಅವನಿಗೆ ಅವನ ಕುಲಕ್ಕೆ ಅಂಟಿದ್ದ ಒಂದು ದೋಷವನ್ನ ಅಳಿಸಿ ಹಾಕೋದಕ್ಕೆ ಪ್ರಯತ್ನ ಪಡ್ತಾನೆ. ಅದೇ ಮುಂದೊಂದು ದಿನ ದುರ್ಯೋಧನ ಭೀಷ್ಮರಿಗೆ ಪಟ್ಟ ಕಟ್ಟತಕ್ಕಂತಹ ಸಂದರ್ಭದಲ್ಲಿ ಕರ್ಣ, ಅಯ್ಯ ಇವನಿಗೆ ಪಟ್ಟ ಕಟ್ಟೋದು ಹುಲ್ಲಿನ ಹಗ್ಗಕ್ಕೆ ಸಮ ಅಂತ ಹೇಳಿ ಅವನನ್ನ ಹೀಯಾಳಿಸಿ ಮಾತಾಡ್ತಾನೆ. ಅದಕ್ಕೆ ದ್ರೋಣಾಚಾರ್ಯರು, ಅಗ್ಗಲಿಸಿದ ಮದದಿಂ ನಾಲಿಗೆ ಕುಲಮಂ ತಬ್ಬುವವನು ನುಡಿದೇ. ಏನ್ ನೀನು ತುಂಬಾ ಅಹಂಕಾರ ನಿನಗೆ, ನಾಲಿಗೆ ಕುಲ ಹೇಳ್ತು ಅಂತ ಹೇಳ್ತಾರೆ, ಆ ರೀತಿಯಾಗಿ ನೀನು ಸೂತಪುತ್ರ ಅಲ್ವಾ, ಅದಕ್ಕೆ ತಕ್ಕ ಹಾಗೆ ನೀನು ಮಾತನ್ನ ಆಡ್ಬಿಟ್ಟಿಯಲ್ಲಪ್ಪ, ನೀನು ಆಡ್ತಾರ ಇದನ್ನ ಅಂತ ಹೇಳಿ ಕರ್ಣನ ದೂಷಣೆ ಮಾಡ್ತಾನೆ. ಅವನ ಜಾತೀಯತೆಯನ್ನು ತೆಗೆದು ದೂಷಣೆ ಮಾಡ್ತಾನೆ. ಇದುವರೆಗೆ ಬೇಕಾಷ್ಟು ಜಾತಿ ನೀನು ಕೀಳು ಜಾತಿ, ಅವನು ಕೀಳು ಜಾತಿ ಅವನು ಅಂತ ಹೇಳಿ ಬೇಕಾಷ್ಟು ಆಡ್ಕೊಂಡಾಗಿದ್ದು ಅದು ಅರ್ಥ ಆಗಿತ್ತು ಕರ್ಣನಿಗೆ. ಅದನ್ನ ಈಗ್ಲಾದ್ರೂ ಎದುರಿಸ್ಲೇಬೇಕು ಅಂತಕ್ಕಂಥ ಒಂದು ಮನಸ್ಸನ್ನ ಮಾಡಿ ಬರ್ತಾನೆ. ಕುಲಮನೆ ಮುನ್ನಂ ಉಗ್ಗಡಿಪಿರೆಂಗಳ ನಿಮ್ಮ ಕುಲಂಗಳನಂತು ಮಾರ್ಮಲವನ ಅಟ್ಟಿ ತಿಂಬುವೆಂ. ಕುಲಂ ಕುಲಮಲ್ತು ಚಲಂ ಕುಲಂ ಗುಣಂ ಕುಲಂ ಅಭಿಮಾನಂ ಒಂದೇ ಕುಲಂ ಅಣ್ಮು ಕುಲಂ ಬಗೆವಾಗಳ್ ಈ ಕಲಹದೊಳಣ್ಣ ನಿಮ್ಮ ಕುಲ ಆ ಕುಲಂ ನಿಮಗುಂಟು ಮಾಡುಗುಂ. ಕುಲ ಅನ್ನೋದು ನಿಜವಾಗಿಯೂ ಧೈರ್ಯ ಸ್ಥೈರ್ಯ ಅದಿರಬೇಕು. ಕುಲ ಅಷ್ಟೇನೆ, ಹಠ ಇರಬೇಕು, ಮಾಡಿದ್ದನ್ನ ಸಾಧಿಸ್ಬೇಕು ಅಂತಕ್ಕಂಥ ಹಠ ಇರಬೇಕು. ಅದು ಕುಲನೇ ಹೊರತು ಬೇರೆದಲ್ಲಪ್ಪ ಕುಲ ಅಂತ ಹೇಳಿ ತಾನು ಕುಲಜ ಅಂತಕ್ಕಂಥದ್ದನ್ನ ಸಮರ್ಥನೆ ಮಾಡ್ಕೊಳ್ತಾನೆ ಇಲ್ಲಿ ಕರ್ಣ. ಇಲ್ಲಿ ಕರ್ಣನ ಪಾತ್ರದ ಮೂಲಕ ಹೇಳ್ತಾ ಇರ್ತಕ್ಕಂಥ ಈ ಮಾತುಗಳು ಪಂಪನ ಮಾತುಗಳು ಆಗಿರಬಾರದೇಕೆ ಅನ್ನಿಸುತ್ತೆ. ಏಕೆಂದ್ರೆ ಆಗಿನ ಕಾಲದಲ್ಲಿ ಜಾತೀಯತೆ ಇನ್ನೂ ಹೆಚ್ಚಿನ ಕಟ್ಟುನಿಟ್ಟಿನಲ್ಲಿ ಇದ್ದಿತು ಅಂತ ಅನ್ನಿಸೋದು ಸಹಜ. ಎಷ್ಟೊಂದು ಸಾರಿ ಕರ್ಣನ ಅವನ ಜಾತೀಯತೆಯ ಒಂದು ವಿಷಯದಲ್ಲೇನೆ ಅವನನ್ನ ಆಡ್ಕೊಂಡು ಅವನನ್ನ ಕೀಳಾಗಿ ಕಂಡಿದ್ದಾರೆ. ಅಂಥ ಸಂದರ್ಭಗಳಲ್ಲೆಲ್ಲ
ಕರ್ಣ ಅಥವಾ ದುರ್ಯೋಧನ ಅದನ್ನ ಎದುರಿಸಿ ಮಾತನಾಡಿದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಗಮನಿಸ್ಬೇಕು. ಅದು ಪಂಪನ ಮಾತುಗಳೇ ಹೌದು ಹೊರತು ಪಾತ್ರಗಳ ಮೂಲಕ ಪಂಪ ಆಡಿರ್ತಕ್ಕಂಥ ಮಾತುಗಳವು ಅಷ್ಟೇನೆ. ಇನ್ನೊಂದ್ಸಾರಿ ಮುಂದೆ ಶಲ್ಯನಿಗೆ ಕರ್ಣನಿಗೆ ಪಟ್ಟ ಕಟ್ಟುವಾಗ ಶಲ್ಯನಿಗೆ ಹೇಳ್ತಾನೆ, ನೀನು ಸಾರಥಿ ಆಗ್ಬಿಡಪ್ಪ ಅಂತಾನೆ. ಭೀಷ್ಮನು ಅದನ್ನೇ ಹೇಳಿ ಕಳಿಸ್ತಾನೆ ಕರ್ಣನ ಕೈಲಿ. ಆದ್ರಿಂದ ಕರ್ಣ ಹೋಗಿ ದುರ್ಯೋಧನನಲ್ಲಿ ವಿನಂತಿ ಮಾಡ್ಕೊಳ್ತಾನೆ, ನನಗೆ ಶಲ್ಯನನ್ನ ಸಾರಥಿಯನ್ನಾಗಿ ಮಾಡು ಅಂತ. ಹಾಗಾಗಿ ಶಲ್ಯನನ್ನ ಸಾರಥಿಯನ್ನಾಗಿ ಮಾಡೋದಕ್ಕೋಸ್ಕರವಾಗಿ ಕೇಳ್ಕೊಂಡಾಗ ಶಲ್ಯ ಹೇಳ್ತಾನೆ, ಪಿಂದೆ ಕಡಂಗಿ ತೇರನ್ ಎಸಗು ಎಂಬುವನ್ ಅಂಬಿಗನ್. ಅರ್ಥವಾಗುತ್ತೆ ಅನ್ಕೋತೀನಿ. ಪಿಂದೆ ಕಡಂಗಿ ತೇರನ್ ಎಸಗು ಎಂಬುವನ್ ಅಂಬಿಗನ್. ಆಜಿರಂಗದೊಳ್ ಮುಂದೆ ಸಮಾನನಾಗಿ ಬೆಸೆದಿರ್ಪುವವನ್ ತುರುಕಾರನ್. ಗೊಲ್ಲ ತುರುಕಾರನ್ ಆಗೆ ಮತ್ಸ್ಯಂಧನ ಚೋದನ ಕ್ರಮಂ ಅದಂ பொலையங்கதிற்கும் ಅಂತುಟುಂ ನೀನ್ ದಯಗೆ ಇದು ಪೇಳ್ದೆ ಇದನಾರ್ ಪಡೆವರ್ ಫಣಿರಾಜಕೇತನ. ನೀನು ಆದ್ರೂ ನೀನ್ ಇಷ್ಟೊಂದು ದಯೆ ಇಟ್ಟುಬಿಟ್ಟು ನೀನು ಹೇಳಿದೆ ಅಂತಂದ್ರೆ ನಿನ್ನ ಮಾತನ್ನು ನಾನು ಮೀರಿ ನಡೆಯಲ್ಲ. ಆದ್ರೆ ಒಬ್ಬ ಹಿಂದೆ ಕೂತಿರೋನೊಬ್ಬ ಸೂತಪುತ್ರ, ಮುಂದ್ಗಡೆ ಸಾರಥ್ಯವನ್ನು ಮಾಡ್ತಾ ಇರ್ತಕ್ಕಂಥವನು ಗೊಲ್ಲ. ಇಂಥದ್ರಲ್ಲಿ ನನ್ನ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ನನ್ನ ಇದು ಮರ್ಯಾದೆ ಎಲ್ಲಿಗೆ ಹೋಯ್ತು, ಅದು ಯಾವಾಗ್ಲೂ ಹೊಲಸ್ತಿಂದೋಯ್ತು ಬಿಡು ಅಂತ ಹೇಳ್ತಾನೆ. ಅವನ ಕುಲವನ್ನ ಹೀಗೆ ಶಲ್ಯ ಅವನ ಕುಲವನ್ನ ಹೀನಾಯವಾಗಿ ಮಾತನಾಡಿ ಅವನಿಗೆ ತನ್ನ ಕರ್ಣನ ಬಗ್ಗೆ ತನ್ನಲ್ಲಿರ್ತಕ್ಕಂಥ ಒಂದು ಅವಹೇಳನದ ಮಾತನ್ನ ಆಡ್ತಾನೆ. ಇಂಥ ತನ್ನ ಜಾತೀಯತೆಯನ್ನ ಒಂದನ್ನ ಬಿಟ್ಟು ಅವನ ವೀರತ್ವದಿಂದ ಅವನ ಧೈರ್ಯದಿಂದಾನೇ ತಾನು ಇಡೀ ಮಹಾಭಾರತದ ಒಂದು ನಾಯಕತ್ವವನ್ನು ವಹಿಸ್ತಕ್ಕಂಥ ಸ್ಥಾನದಲ್ಲಿ ಇದ್ರೂ ಸಹ ಜಾತಿಯ ಹೆಸರಿನಿಂದ ಅವನು ತನ್ನ ಎಲ್ಲ ಅಧಿಕಾರಗಳನ್ನ ತನ್ನ ಎಲ್ಲ ಅವಕಾಶಗಳನ್ನ ಕಳೆದುಕೊಂಡು ವಂಚಿತನಾಗಿ ತಾನು ಸೂತಪುತ್ರ ಅಂತಕ್ಕಂಥ ಹಣೆಯ ಬರಹಕ್ಕೆ ಬರ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ಸಂಕಟದ ಸಂಗತಿಯಾಗತ್ತೆ. ಅದನ್ನೇ ಪಂಪ ಹೇಳ್ತಾನೆ, ನೆನೆಯಿದಿರಣ್ಣ ಭಾರತದೊಳ್ ಪೆರರಾರುಮನ್. ನೆನೆಯಿದಿರಣ್ಣ ಭಾರತದೊಳಿಂ ಪೆರರಾರುಮನ್ ಒಂದೇ ಚಿತ್ತದಿಂ ನೆನೆ ಒಡೆ ಕರ್ಣನಂ ನೆನೆಯ. ಕರ್ಣನೊಳ್ ಆರ್ ದೊರೆ ಕರ್ಣನ ಏರು ಕರ್ಣನ ಕಡು ನನ್ನಿ ಕರ್ಣನಳವಂಕದ ಕರ್ಣನ ಚಾಗಮೆಂದು ಕರ್ಣನ ಪಡೆಮಾತಿನೊಳ್ ಪುದಿದು ಕರ್ಣ ರಸಾಯನ ಮಲ್ತೆ ಭಾರತಂ ಅಂತ ಹೇಳ್ತಾನೆ. ಕರ್ಣ ರಸಾಯನವಂತೆ ಭಾರತ. ಕರ್ಣ ಅಂತಕ್ಕಂಥ ಪಾತ್ರದ ರಸಾಯನ ಅಂತ ಒಂದು ಅರ್ಥ ಆದ್ರೆ, ಅಲ್ಲಿ ಕಿವಿಗಳಿಗೆ ರಸಾಯನದ ಹಾಗೆ ಇರ್ತಕ್ಕಂಥದ್ದು ಮಹಾಭಾರತದ ಕಥೆ ಅಂತಕ್ಕಂಥದ್ದು ಇನ್ನೊಂದು ಅರ್ಥ. ಹೀಗೆ ಸ್ವತಃ ವೀರನಾಗಿದ್ದು ವೀರ ಕುಲದಲ್ಲೇ ಹುಟ್ಟಿದ್ರೂ ಸಹ ಮಹಾಭಾರತದ ಕಥಾನಾಯಕನಂತೆ ಇರಬೇಕಾಗಿದ್ದ ಕರ್ಣ ಒಂದು ಹೀನಾಯಕ್ಕೆ ಗುರಿಯಾಗ್ಬಿಟ್ಟು ಬಂದ ಅಂತಕ್ಕಂಥದ್ದು ಬಹಳ ದುರದೃಷ್ಟಕರ ಅಂತ ಪಂಪ ಸಹ ಕೊರಗುತ್ತಾನೆ. ಇದೆಲ್ಲಕ್ಕಿಂತ ದುರದೃಷ್ಟದ ಮಾತು ಅಂತಂದ್ರೆ, ಕರ್ಣನ ಹುಟ್ಟಿನ ಗುಟ್ಟು ದುರ್ಯೋಧನ, ಕುಂತಿ, ಕೃಷ್ಣ ಇವರಿಗೆ ತಿಳಿದಿದ್ದು. ಇವ್ರಿಗೆಲ್ಲ ಆತ ಸೂರ್ಯಪುತ್ರ ಅನ್ನೋದು ಗೊತ್ತಿದ್ರು ಅವನನ್ನ ಸೂತಪುತ್ರ ಅಂತ ಎಲ್ಲರೂ ಅವನನ್ನ ಬೇಕಾಷ್ಟು ರೀತಿಯಲ್ಲಿ ಆಡ್ಕೊಳ್ತಾ ಇದ್ರು ಅವರ ಬಾಯಿನ ಮುಚ್ಚಿಸ್ತೇನೆ, ಅವರಿಗೆ ಅವನು ಸೂರ್ಯಪುತ್ರ ಅವನು ಸೂತಪುತ್ರ ಅಲ್ಲ ಅಂತ ಹೇಳಿ ಅವನ ಯೋಗ್ಯತೆಯನ್ನ ಪ್ರಕಟಪಡಿಸದೇನೆ ಇದ್ರಲ್ಲ, ಇದು ಕರ್ಣನ ದುರಂತ. ಇದರಲ್ಲಿ ಅವನ ದುರಂತ ಅಡಗಿತ್ತು, ಅವನ ಸಾವು ಅಡಗಿತ್ತು. ಒಂದು ಕಡೆಯಲ್ಲಿ ದುರ್ಯೋಧನ ಅವನನ್ನ ಆಪ್ತಮಿತ್ರ ಅಂತ ಅಪ್ಪಿಕೊಂಡ್ರೆ, ಇನ್ನೊಂದು ಕಡೆಯಲ್ಲಿ ಕುಂತಿ ಅವನ ಗುಟ್ಟನ್ನ ಹೇಳಿ ತನ್ನ 5 ಮಕ್ಕಳನ್ನ ಕಾಪಾಡಬೇಕು, ಯುದ್ಧದಲ್ಲಿ ಕೊಲ್ಲಬಾರದು ಅಂತಕ್ಕಂಥ ವರವನ್ನ ತೆಗೆದುಕೊಂಡಿದ್ದು. 2 ಕಡೆನಲ್ಲೂ ಗಂಡ ಹೆಂಡರ ಜಗಳದಲ್ಲಿ ಕೂಸು ಬಡವಾಯ್ತು ಅಂತಾರಲ್ಲ, ಆ ತರಹ 2 ಕಡೆಗೆ ಸಿಕ್ಕಾಕೊಂಡಿದ್ದ ಈ ನಮ್ಮ ಕರ್ಣ ತನ್ನನ್ನ ತಾನು ಎಲ್ಲೂ ಕಾಪಾಡ್ಕೊಳ್ಳಕ್ಕಾಗ್ದೇನೆ ತಾನು ಪ್ರಾಣವನ್ನ ಅರ್ಪಣೆ ಮಾಡ್ತಾನೆ. ದುರ್ಯೋಧನ ಅದಕ್ಕೆ ಹೇಳ್ತಾನೆ,
ಅವನ ಕರ್ಣನನ್ನ ನೋಡಿ ಹೇಳ್ತಾನೆ, ನೋಡು, ನೀನು ನನಗೋಸ್ಕರವಾಗಿ ಯುದ್ಧದಲ್ಲಿ ಸತ್ತೋದೆ. ನಾನು ಏನ್ ಅನ್ಕೊಂಡಿದ್ದೆ ಗೊತ್ತಾ? ಎಲ್ಲರನ್ನು ಕೊಂದುಬಿಟ್ಟು ಎಲ್ಲರನ್ನು ಜಯಿಸ್ಬಿಟ್ಟು ಉದಧಿ ತರಂಗ ತಾಟಿತ ಧರಾತಳಮಂ ನಿನಗಿತ್ತು ನಿನ್ನ ಕೊಟ್ಟುದನೆ ಪ್ರಸಾದಮೆಂದು ಪೊಡಮಟ್ಟು ಮನೋಮುದದಿಂದೆ ಕೊಂಡು ಬಾಳ್ವೆಯಿದೆ ಬಾಳ್ವಿದುವೆ ಬಯಕಿಯುಂ ನಿನಗದಂ ಪಿಡಿದಂದು. ಎಲೆ ಕರ್ಣ, ಕೇತುವಾದುದು ನಿನಗೆ, ಆ ವೃಕೋದರನ ಕಾಯುವನೆ ಪೊತ್ತಿಸಿದೆನ್ನ ಕಾಳಗಂ. ಆ ಭೀಮ ಬಂದ್ಬಿಟ್ಟು ಕೆಣಕು ಬಿಟ್ಟ, ಯುದ್ಧ ಮಾಡ್ಬೇಕು ಅಂತ ಕೆಣಕದ. ಹಾಗಾಗಿ ಆ ಯುದ್ಧದಿಂದ ನಾನು ಅವನನ್ನ ಎದುರಿಸ್ತಾ ಹೋದ್ನೆ, ಅವನ ಯುದ್ಧದಲ್ಲಿ ಗೆಲ್ಬೇಕು ಅಂತ ಹೋದ್ನೆ ಹೊರತು ನಿನ್ನನ್ನ ಖಂಡಿತವಾಗ್ಲೂ ನಾನು ನಿನಗೆ ನಿನ್ನ ಭೂಮಿಯನ್ನು ದಾನ ಕೊಟ್ಬಿಟ್ಟು ಪೂರ್ತಿ ನೀನೇ ರಾಜಪ್ಪ ಅಂತ ಹೇಳಿ ನಿನ್ನ ಅಡಿಯಾಳಾಗಿ ಇರೋದಕ್ಕೆ ನನಗೆ ಇಷ್ಟ ಇತ್ತು. ನನಗೆ ನಿನ್ನ ಹುಟ್ಟಿನ ಗುಟ್ಟು ಗೊತ್ತಿತ್ತು. ಆದ್ರೂ ನಾನೇ ನಿನ್ನನ್ನು ಸಾಯಿಸಿದ್ದು. ಪಾಂಡವರು ಸಾಯಿಸ್ಲಿಲ್ಲ, ನಾನು ಸಾಯಿಸ್ತೀನಿ ನಿನ್ನನ್ನ. ಪಾಂಡವರಿಗೆ ಏನಾದ್ರೂ ನೀನು ಅವರ ಅಣ್ಣ ಅಂತ ಗೊತ್ತಾಗಿದ್ದಿದ್ರೆ ಪ್ರಾಯಶಃ ಅವರು ನಿನ್ನನ್ನ ಯುದ್ಧದಲ್ಲಿ ಕೊಲ್ತಾ ಇರ್ಲಿಲ್ಲಪ್ಪ ಅಂತ ಹೇಳ್ತಾನೆ. ಈ ಮಹಾಭಾರತದಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಉಂಟಾಗಿದ್ದೇನು ಅಂತಂದ್ರೆ ಅಂತಃಕಲಹ. ಅವರವರಲ್ಲೇ ಜಗಳ. ಒಂದೇ ರಕ್ತದಲ್ಲಿ ಒಡ ಹುಟ್ಟಿದವರಲ್ಲಿ ಅಲ್ಲಿ ಜಗಳ. ಕರ್ಣನಿಗೆ ಉಂಟಾದ ಹಾಗೇನೆ ಧರ್ಮ ಸಂಕಟ ಉಂಟಾಗುತ್ತೆ. ಈ ಭೀಷ್ಮ ದ್ರೋಣ ಇವರುಗಳಿಗೂ ಸಹ ತಮ್ಮ ಮೊಮ್ಮಕ್ಕಳೇ ಎಲ್ರು ಅವರುಗಳನ್ನೇ ಹೇಗೆ ಕಾದಾಡೋದು, ಅವರುಗಳ ಜೊತೆಯಲ್ಲಿ ಹೇಗೆ ಯುದ್ಧ ಮಾಡೋದು, ಯಾರನ್ನ ಸಾಯಿಸೋದು, ಯಾರನ್ನ ಬಿಡೋದು, ಈ ಧರ್ಮ ಸಂಕಟ ಅವರುಗಳಿಗೆ. ಜೊತೆಗೆ ಪಾಂಡವರು ಒಡ ಹುಟ್ಟಿದವರು ಅಂತ ಹೇಳಿದ ಮೇಲೆ, ಕುಂತಿ ವರಗಳನ್ನ ಪಡೆದ ಮೇಲೆ ಕರ್ಣನ ಮನಸ್ಸು ಗೊಂದಲಕ್ಕೀಡಾಗತ್ತೆ. ಎಲ್ಲ ತಮ್ಮಂದ್ರನ್ನು ಬದುಕಿಸ್ಲೇಬೇಕು, ಅವರನ್ನೆಲ್ಲ ಬದುಕಿಸ್ಬೇಕು. ಅದಕ್ಕೆ ಹೇಳ್ತಾನೆ ಕುಮಾರವ್ಯಾಸ ಇಲ್ಲಿ ಹೇಳ್ತಾನೆ, ದುರ್ಯೋಧನ ಕೊಂದೆ ಅಂತ. ಕೃಷ್ಣ ಕರ್ಣನ ಹುಟ್ಟಿನ ಗುಟ್ಟನ್ನ ಹೇಳಿದಾಗ ದುರ್ಯೋಧನನನ್ನ ಕೊಂದೆ ಅಂತ ಹೇಳ್ತಾನೆ. ತನಗೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ದುರ್ಯೋಧನನಿಗೆ ನ್ಯಾಯವನ್ನ ದೊರಕಿಸ್ಕೊಡೋದಕ್ಕೂ ಆಗದೇನೆ ಕರ್ಣ ಪ್ರಾಣವನ್ನು ಕೊಡ್ತಾನೆ. ಎಷ್ಟರ ಮಟ್ಟಿಗೆ ದುರ್ಯೋಧನ ಕರ್ಣನನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ ಅಂದ್ರೆ, ಪೊರಮಡುವರ್ ಜಿ ಎಂಬರ್ ಕಡುದಯಂಗೈ ಪ್ರಸಾದಂ ಎಂಬಿವು ಪೆರರೋಳ್. ನೋಡಪ್ಪ, ನಮಸ್ಕಾರ ಮಾಡೋದಾಗ್ಲಿ, ಅಯ್ಯೋ ಜಿಯ ಹಸಾದ ಅಂತ ಹೇಳೋದಾಗ್ಲಿ, ಸೊಂಟ ಬಗ್ಗಿಸ್ಕೊಂಡು ನಿಂತ್ಕೊಳ್ಳೋದಾಗ್ಲಿ, ಇದೆಲ್ಲ ಪೆರರೋಳ್ ನಡೆಗೆ ಅವರಲ್ಲಿ ನಡೀಲಿ. ಎಮ್ಮ ನಿನ್ನೆಡೆಯೊಳ್ ನಡೆಯಲ್ಬೇಡ, ನೀನ್ ಕೆಳೆಯನೈ ರಾಧೇಯ, ನೀನ್ ನನ್ನ ಸ್ನೇಹಿತಪ್ಪ, ನಿನ್ನಲ್ಲಿ ಆ ರೀತಿಯ ಒಂದು ಸಂಬಂಧ ಇಲ್ವೇ ಇಲ್ಲ, ನನಗೆ ನೀನು ಸ್ನೇಹಿತ ಅಂತ ಹೇಳ್ತಾನೆ. ಅಂಥವನಿಗಾಗಿ ಕರ್ಣ ತನ್ನ ಪ್ರಾಣವನ್ನು ಕೊಡೋದಿಕ್ಕೆ ಸಿದ್ಧವಾಗ್ತಾನೆ. ಇದೇ ಮನಸ್ಥಿತಿಯಲ್ಲೇ ಭೀಷ್ಮ ದ್ರೋಣರು ಹೋರಾಡಿದ್ರು. ತಾವೇ ಹೇಳ್ಕೊಟ್ಬಿಟ್ರು, ತನ್ನ ಶಿಖಂಡಿಯನ್ನ ಕರ್ಕೊಂಡು ಬಂದು ನಿಲ್ಸಪ್ಪ, ನಾನು ಯುದ್ಧದಲ್ಲಿ ಯುದ್ಧವನ್ನ ಶಸ್ತ್ರವನ್ನ ಬಿಟ್ಟು ಬರ್ತೇನೆ ಅಂತ ಹೇಳಿ ತಾವೇನೆ ಪಾಂಡವರಿಗೆ ಜಯವನ್ನ ಮಾಡ್ಕೊಡೋದಿಕ್ಕೆ ಅನುಕೂಲ ಮಾಡಿಕೊಟ್ಬಿಟ್ರು. ಇಲ್ಲಿ ಸ್ವಲ್ಪ ಯೋಚನೆ ಮಾಡಿಕೊಂಡ್ರೆ ಕೃಷ್ಣನ ತಂತ್ರ ಮತ್ತೆ ಈ ಭೀಷ್ಮ ದ್ರೋಣಾದಿಗಳ ಅನ್ಯಾಯ, ಈ ಕರ್ಣನ ಇಬ್ಬಗೆಯ ಮನಸ್ಸು, ಇವೆಲ್ಲ ಮೊದಲೇ ಸುಧಾರಿಸ್ಬಿಟ್ಟಿದ್ದಿದ್ರೆ, ಎಲ್ಲ ಮೊದಲೇ ಗೊತ್ತಾಗ್ಬಿಟ್ಟಿದ್ದಿದ್ರೆ, ಭೀಷ್ಮ ದ್ರೋಣ ಇವರುಗಳೆಲ್ಲ ನಮ್ಮ ಪಕ್ಷ ಇದೆಪ್ಪ ಅಂತ ಹೇಳಿ ಮೊದಲೇ ಹೇಳಿದ್ದಿದ್ರೆ, ನಾವು ಇದಕ್ಕಾಗಿ ಯುದ್ಧ ಮಾಡ್ತೀವಿ ಅಂತ ಹೇಳಿ ಪಾಂಡವರ ಕಡೆಗೆ ಹೋಗ್ಬೇಕು ಅಂತ ಹೊರಟೋಗಿದ್ದಿದ್ರೆ, ಅಥವಾ ಕರ್ಣ ನನಗೆ ಹುಟ್ಟಿನ ಗುಟ್ಟು ಹೀಗೆ ಗೊತ್ತಾಯ್ತಪ್ಪ, ನಾನು ಯುದ್ಧ ಮಾಡೋದಿಲ್ಲ ಅಂತ ಕೈ ಬಿಟ್ಟಿದ್ದಿದ್ರೆ, ಪ್ರಾಯಶಃ ಮಹಾಭಾರತದ ಕಥೆ ಬೇರೆನೆ ಆಗ್ತಾ ಇತ್ತೋ ಏನೋ, ಸುಖಾಂತವಾಗ್ತಾ ಇತ್ತೋ ಏನೋ. ಅಭಿಮನ್ಯು ಅಂತವನಾಗ್ಲಿ ಅಥವಾ ಕರ್ಣನಂಥವನಾಗ್ಲಿ ಇಲ್ಲಿ ತಮ್ಮ ಜೀವವನ್ನ ಕೊಡಬೇಕಾದಂಥ ಪ್ರಸಂಗ ಬರ್ತಾನೆ ಇರಲಿಲ್ಲ ಅಂತ ಕಾಣುತ್ತೆ. ಭೀಷ್ಮನಿಗೆ ವೀರನ ಪಟ್ಟವನ್ನ ಕಟ್ಟಿದಾಗ ದುರ್ಯೋಧನ ತಾನು ಯುದ್ಧದಲ್ಲಿ ಗೆದ್ದೇ ಬಿಟ್ಟೆ, ಇನ್ನು ನನ್ನನ್ನು ಯಾರು ಹಿಡಿಯೋರಿಲ್ಲ, ಭೀಷ್ಮನಿಗೆ ಎದುರಾಗಿ ಯಾರು ನಿಲ್ಲಕ್ಕಾಗಲ್ಲ, ಎಲ್ಲ ಸೋತ್ಕೊಂಡು ಹೋಗ್ತಾರೆ ಅಂತ ಹೇಳಿ ಬಹಳ ಹುಮ್ಮಸ್ಸಿನಿಂದ ಇದ್ದ. ಆದ್ರೆ ಕರ್ಣನಿಗೆ ಸಂದೇಹ ಇದ್ದೇ ಇತ್ತು.
ಇವನು ಮೊಮ್ಮಕ್ಕಳನ್ನ ಎದುರಿಸ್ಬಿಟ್ಟು ಕಾದಾಡ್ತಾನ, ಯುದ್ಧ ಮಾಡ್ತಾನ, ಖಂಡಿತವಾಗ್ಲೂ ಮಾಡಲ್ಲ ಅಂತ ಹೇಳಿ ಅವನು ಕರ್ಣ ಅವನನ್ನ ಹೀಯಾಳಿಸಿ ಮಾತಾಡ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ದ್ರೋಣ ಏನೋ ಅವನ ಬಗ್ಗೆ ಹೇಳ್ಬಿಟ್ಟ, ಆದ್ರೆ ಕೊನೆಗೆ ಭೀಷ್ಮ ಹೇಳ್ತಾನೆ, ಆ ಒಂದೊಂದು ಮಾತು ಎಷ್ಟು ನಿಖರವಾಗಿದೆ, ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ಈ ಪದ್ಯವನ್ನು ಕೇಳಿನೇ ತಿಳ್ಕೊಳ್ಬೇಕು. ಕಲಿತನದ ಉರ್ಕು, ಜವ್ವನದ ಸೊರ್ಕು, ನಿಜೇಶನ ನಚ್ಚು, ಮಿಕ್ಕ ತೋಳ್ವಲದ ಪೊಡರ್ಪು, ಕರ್ಣ ನಿನಗುಳ್ಳನಿತು ಎನಗುಂಟೆ, ನಿನಗುಳ್ಳನಿತು ಎನಗುಂಟೆ, ಭಾರತಂ ಕಲಹಂ ಇದಿರ್ಚುವನ್ ಹರಿಗನ್ ಅಪ್ಪೊಡೆ ಮೊಕ್ಕಳ ಮೇಕೆ, ನೀಂ ಪಳಂಚಲದೆ ಪಯಣ್ಣ ಸೂಳ್ ಪಡೆಯಲಪ್ಪದು ಕಾಣ ಮಹಾಜಿರಂಗದೊಳ್. ಪ್ರತಿಯೊಬ್ಬರಿಗೂ ಸರದಿ ಬರುತ್ತಪ್ಪ. ನಿನ್ನಲ್ಲಿರೋ ಶೌರ್ಯ ಆಗ್ಲಿ, ನಿನ್ನಲ್ಲಿರೋ ಇದಾಗ್ಲಿ, ಯವ್ವನವಾಗ್ಲಿ, ಯಾವುದು ನನ್ನ ಹತ್ರ ಇಲ್ಲ. ಇವಾಗ ನನಗೆ ವಯಸ್ಸಾಗಿ ಹೋಗಿದೆ, ನಿಜ. ನಿನ್ನಂತೆ ನಾನು ಕಾದುತ್ತೀನಿ ಅಂತ ಹೇಳೋಂಥ ಧೈರ್ಯನೂ ನನ್ನಲ್ಲಿಲ್ಲ. ಆದ್ರೆ ಕರ್ಣ, ನಿನಗೂ ಸಮಯ ಬರುತ್ತೆ, ನಿನಗೂ ನಿನ್ನ ಸರದಿ ಬರುತ್ತೆ, ನೀನು ಕಾದಾಡುವಂತೆ. ಕಾದಾಡಕ್ಕೆ ನಿಂತಿರೋನು ಅರ್ಜುನ, ಮಹಾಭಾರತದ ಯುದ್ಧ. ಸೊ ನಿನಗೂ ಅವಕಾಶ ಸಿಗುತ್ತೆಪ್ಪ, ನೀನು ಯುದ್ಧ ಮಾಡು ಅಂತಾನೆ. ಸೂಳ್ ಪಡೆಯಲಪ್ಪದು ಕಾಣ ಮಹಾಜಿರಂಗದೊಳ್ಳಂತ ಒಂದು ಮಾತನ್ನ ಹೇಳದ್ನಲ್ಲ, ಇದರಲ್ಲಿ ಎಷ್ಟು ಅರ್ಥಗರ್ಭಿತವಾಗಿದೆ ಈ ಮಾತು. ಎಲ್ಲರಿಗೂ ಒಂದು ಸರದಿ ಸಿಗುತ್ತೆ ಅಷ್ಟೇನೆ, ಗೆಲ್ಲವ್ರು ಯಾರು ಇಲ್ಲ. ದುರ್ಯೋಧನನ ಒಬ್ಬೊಬ್ಬ ಮುಖಂಡನು, ಒಬ್ಬೊಬ್ಬ ಸೇನಾಧಿಪತಿನು ಆಯಾ ಯುದ್ಧದಲ್ಲಿ, ಅವತ್ತಿನ ಯುದ್ಧದಲ್ಲಿ ಸೋತ್ಕೊಂಡು ಬಂದ್ರೆ ಹೊರತು ಗೆದ್ದವರು ಯಾರೂ ಇಲ್ಲ. ಹಾಗೆ ನಿನಗೂ ಒಂದು ಅವಕಾಶ ಸಿಗತ್ತೆ, ನೀನು ಅದ ಯುದ್ಧದಲ್ಲಿ ಯುದ್ಧ ಮಾಡ್ತೀಯಪ್ಪ ನೀನು, ಆದ್ರಿಂದ ಏನು ಯೋಚನೆ ಮಾಡ್ಬೇಡ, ಸುಮ್ಮನೆ ಇರು ಅಂತಾನೆ. ಅಂದ್ರೆ ಮೊದಲೇ ಭೀಷ್ಮನಿಗೆ ಗೊತ್ತಾಗಿತ್ತು ದುರ್ಯೋಧನನ ಸಾವು ಅಥವಾ ಸೋಲು ಎರಡೂ. ಈ ಅಂತಕಲಹ ಇತ್ತಲ್ಲ, ಇದು ಕರ್ಣ ಅಶ್ವತ್ಥಾಮರ ನಡುವೆನೂ ಬೇಕಾಷ್ಟು ಸಾರಿ ನಡೀತು. ಒಂದ್ಸಾರಿ ಜಗಳ ಆಡಿ ಅವ್ರೇನು ಕೈ ಮಿಲಾಯಿಸ್ಬೇಕು ಅನ್ನೋಷ್ಟು ಮಟ್ಟಕ್ಕೆ ಬಂದಾಗ ದುರ್ಯೋಧನ ಬಂದು ಮತ್ತೆ ಕೃಪಾ ಬಂದು ಅವರನ್ನ ಸಮಾಧಾನ ಮಾಡ್ಬಿಟ್ಟು, ಅಲ್ಲಪ್ಪ ನೀವು ನಿಮ್ಮಲ್ಲೇ ಜಗಳ ಆಡ್ಕೊಂಡಿದ್ರೆ ಏನ್ ಪ್ರಯೋಜನ, ನೀವಿಬ್ರು ಒಂದಾಗಬೇಕು, ಒಂದಾಗಿ ಪಾಂಡವರನ್ನ ಹೋರಾಡ್ಬೇಕು, ನೀವು ಆ ಯುದ್ಧವನ್ನ ಗೆಲ್ಬೇಕಪ್ಪ ಅಂತ ಹೇಳಿ ತುಂಬಾ ಹೇಳೋದ್ರಿಂದ ಆಗ ಸುಮ್ಮನಾಗ್ತಾರೆ. ಅಲ್ಲಿಗೆ ಅವರ ಜಗಳ ನಿಲ್ಲುತ್ತೆ. ಈ ನಿರ್ಣಯ ಮೊದಲೇ ಗೊತ್ತಾಗಿದ್ರೆ ಕಥೆ ಬೇರೆ ಆಗ್ತಿತ್ತೇನೋ, ಆದ್ರೆ ಅದಕ್ಕೆ ಅವಕಾಶನೇ ಆಗ್ಲಿಲ್ಲ. ಪಂಪ ಮಾಡಿಕೊಂಡ ಈ ಮಾರ್ಪಾಟುಗಳಿದೆಯಲ್ಲ, ಇವುಗಳಲ್ಲಿ ನನಗೆ ಬಹಳ ಇಷ್ಟವಾದದ್ದು ಯಾವ್ದಪ್ಪ ಅಂತಂದ್ರೆ ಅಭಿಮನ್ಯುವಿನ ಚಕ್ರವ್ಯೂಹದ ಸಂದರ್ಭ. ಕುಮಾರವ್ಯಾಸನಲ್ಲಿ ಬರ್ತಕ್ಕಂಥ ಅಭಿಮನ್ಯು ಮುಂದೆ ಮಹಾಭಾರತ ಯುದ್ಧದಲ್ಲಿ ರಚಿಸಬಹುದಾಗಿದ್ದ ಚಕ್ರವ್ಯೂಹದ ಬಗೆಗೆ ತಾನಿನ್ನೂ ಸುಭದ್ರೆಯ ಗರ್ಭದಲ್ಲಿದ್ದಾಗಲೇನೆ ಕೇಳಿ ತಿಳಿದುಕೊಂಡಿರ್ತಾನೆ. ಸುಭದ್ರೆಯನ್ನ ತವರಿಗೆ ಕರೆದುಕೊಂಡು ಹೋಗ್ತಾ ಇದ್ದಂತಹ ಕೃಷ್ಣ ಚಕ್ರವ್ಯೂಹದ ಬಗ್ಗೆ, ಆ ಚಕ್ರವ್ಯೂಹದ ರಚನೆಯನ್ನ ಅವನಿಗೆ ಹೇಳ್ತಾ ಇರ್ತಾನೆ. ಒಂದು ಘಟ್ಟದಲ್ಲಿ ಅವಳಿಗೆ ನಿದ್ದೆ ಬಂದ್ಬಿಡುತ್ತೆ. ನಿದ್ದೆ ಬಂದ ತಕ್ಷಣ ನಿದ್ದೆ ಬಂದ್ರೂ ಸಹ ಹೊಟ್ಟೆ ಒಳಗಿಂದ ಈ ಮಗು ಹೂ ಹೂ ಅಂತ ಇರುತ್ತಂತೆ. ಅದನ್ನ ಜ್ಞಾನ ದೃಷ್ಟಿಯಿಂದ ನೋಡಿದ ಕೃಷ್ಣ ಅಂತಾನೆ, ಓ ಇದು ತಪ್ಪು, ಈ ಅಭಿಮನ್ಯು ಹುಟ್ಟುವ ಕೂಸು ಇದೆಯಲ್ಲ ಅದು ಅಭಿಮನ್ಯು, ಮುಂದೆ ಚಕ್ರವ್ಯೂಹವನ್ನ ಎದುರಿಸ್ಬಿಟ್ರೆ, ಅದನ್ನ ಜಯಶಾಲಿಯಾಗಿ ಬಂದು ಬಿಟ್ರೆ ಇನ್ನು ಮಹಾಭಾರತದಲ್ಲಿ ಅವನಿಗೆ ಉಳಿಗಾಲ ಇರೋದಿಲ್ಲ. ಅದು ಕಥೆ ಹೀಗಾಗಬಾರದು, ಅವನು ಆ ಚಕ್ರವ್ಯೂಹದಲ್ಲೇನೆ ಮುಳುಗಿ ಹೋಗಬೇಕು, ಆದ್ರಿಂದ ಈ ಕಥೆಯನ್ನ ಇಲ್ಲಿಗೆ ನಿಲ್ಲಿಸ್ಬೇಕು ಅಂತ ನಿಲ್ಲಿಸ್ಬಿಡ್ತಾನಂತೆ. ಆದ್ರಿಂದ ಅಭಿಮನ್ಯುವಿಗೆ ಚಕ್ರವ್ಯೂಹದೊಳಕ್ಕೆ ಹೋಗೋದಿಕ್ಕೆ ಗೊತ್ತಿತ್ತು, ಹಿಂದಕ್ಕೆ ಬರೋದಕ್ಕೆ ಗೊತ್ತಾಗ್ಲಿಲ್ಲ. ಆದ್ರಿಂದ ಅವನು ಅಲ್ಲಿ ಸೋತ, ಅಲ್ಲಿ ಸತ್ ಹೋದ ಅಂತ ಹೇಳ್ತಾನೆ. ಆದ್ರೂನು ಅಲ್ಲೂನು ಎಷ್ಟು ಚೆನ್ನಾಗಿ ಹೋರಾಡ್ದ ಅಂತಕ್ಕಂಥದ್ದನ್ನ ಕುಮಾರವ್ಯಾಸನ ಮಾತುಗಳನ್ನು ಕೇಳಿ, ಕದಳಿಗಳು ಮದದಾನೆ ಹೊಕ್ಕಂದದಲ್ಲಿ ಹೆಚ್ಚಿದ ಚಾತುರಂಗದ ಮೆದೆಯನೊಟ್ಟಿದು,
ಕದಳಿಗಳು ಮದದಾನೆ ಹೊಕ್ಕಂದದಲ್ಲಿ ಹೆಚ್ಚಿದ ಚಾತುರಂಗದ ಮೆದೆಯನೊಟ್ಟಿದು ಹೂಣೆ ಹೊಕ್ಕನು ಥಟ್ಟ ನೊಡೆ ತುಳಿದು ಇದಿರೊಳೆಚ್ಚನು ಕೆಲ ಬಲದೊಳಿಹ ಕದನಗಳಿಗಳ ಕಾದಿದನು ಕಾಲನ ಲೀಲೆಯಾದುದು ವಿಷಮ ಸಮರಂಗ. ಯಮ ಬಂದು ನರ್ತನವನ್ನು ಮಾಡ್ತಾ ಇದ್ದಾನೇನೋ ಅನ್ನೋಷ್ಟ್ರ ಮಟ್ಟಿಗೆ ಆ ರಣರಂಗ ಆಗೋಯ್ತು ಅಂತ ಹೇಳಿ ಅಲ್ಲಿ ಕುಮಾರವ್ಯಾಸ ವರ್ಣಿಸ್ತಾನೆ. ಅದನ್ನೇ ಪಂಪ ಬಹಳ ಲೌಕಿಕವಾಗಿ ತಗೊಂಡಿದ್ದಾನೆ, ವ್ಯಾವಹಾರಿಕವಾಗಿ ಯೋಚನೆ ಮಾಡಿದ್ದಾನೆ. ನಮಗೆ ಇದು ಹೀಗೂ ಇದ್ದಿರ್ಬೋದೇನೋ ಅನ್ಸುತ್ತೆ. ಅದೇನ್ ಮಾಡಿದಾನೆ, ದ್ರೋಣ ಚಕ್ರವ್ಯೂಹವನ್ನ ರಚನೆ ಮಾಡಿದಾಗ ಅರ್ಜುನ ಸಮಸಪ್ತಕರನ್ನ ಎದುರಿಸೋದಿಕ್ಕೆ ಆ ಕಡೆ ಹೊರಟು ಹೋಗ್ಬಿಟ್ಟಿದ್ದಾನೆ. ಈಗ ಚಕ್ರವ್ಯೂಹವನ್ನ ಭೇದಿಸ್ತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಧರ್ಮರಾಯ ಚಿಂತೆಯಲ್ಲಿ ಮುಳುಗಿದ್ದಾನೆ. ಅದಕ್ಕೆ ಅವನು ಹೇಳ್ತಾನೆ, ಇದು ಚಕ್ರವ್ಯೂಹಂ ಇದನೊಡವನ್ ಅದಟನ್ ಪಾರ್ಥನ್ ಅಂತ ಆತನಂ ಗೆಂಟಿದನ್ ಎಮ್ಮ ಈ ನಾಲ್ವರೋಳ್ ಭೇದಿಸಲರಿಯಮ್ಮಿದಂ ಕಂದ ನೀಂಬಲ್ಲ ಪೇಳಿಂ ಎಂಬುದು ಆ ನೆಮ್ಮಯ್ಯನೊಲ್ ಕೇಳ್ದರಿವೆನ್ ಇದೇನಯ್ಯ ಚಿಂತಾಂತரும் ಪೊಕ್ಕಿದ ನೀಗಳೇ ವನ್ಯಗಂಧದ್ವಿರದನ ಕೊಳನಂ ಪೊಕ್ಕವಲ್ ಕಾದಿ ತೋರ್ಪೆಂ ಅಂತ ಹೇಳ್ತಾನೆ ಅಭಿಮನ್ಯು. ಯಾತಕ್ ನಮ್ಮಪ್ಪ ಹೇಳ್ಕೊಟ್ಟಿದ್ದಾನೆ. ಅಯ್ಯ ಇದೆಲ್ಲ ನಂಗೆ ಗೊತ್ತಿಲ್ಲದೆ ಏನಂತೆ, ನಂಗೆ ಗೊತ್ತಿದೆ ಒಂದು ಕಾಡಾನೆ ಒಂದು ಬಾಳೆ ತೋಟಕ್ಕೆ ನುಗ್ಗಿದ್ರೆ ಯಾವ ರೀತಿ ಧ್ವಂಸ ಮಾಡುತ್ತೋ ಆ ತರ ಧ್ವಂಸ ಮಾಡ್ಬಿಡ್ತೀನಿ ಬಿಡು ಅಂತ ಹೇಳ್ತಾನೆ. ಇಲ್ಲಿ ಪ್ರಶ್ನೆ ಎಷ್ಟು ಸಹಜವಾಗಿ ಬರುತ್ತೋ ಉತ್ತರನು ಅಷ್ಟೇ ಸಹಜವಾಗಿ ಬಂದು ಅಭಿಮನ್ಯು ತನಗೆ ಗೊತ್ತಿದೆ ಅಂತಕ್ಕಂಥದ್ದನ್ನ ಹೇಳ್ತಾನೆ. ಜೊತೆಗೆ ಅವನು ಹೇಗೆ ಯುದ್ಧ ಮಾಡ್ತೀನಿ ಅಂತಾನು ಹೇಳ್ತಾನೆ. ನೆರೆದು ಚತುರ್ವಲಂಬೆರಸು ಬಂದುರದೊಡ್ಡಿದ ಗಂಡರ ರಮ್ಯನ್ನ ಅರಿಯದ ಗಂಡರೇ, ನನಗ್ ಗೊತ್ತಿಲ್ಲದೆ ಇರೋರ ಇಲ್ಲಿ ಬಂದು ಅದೇ ಯುದ್ಧ ಮಾಡ್ತೀವಿ ಅಂತ ನಿಂತ್ಕೊಳ್ತಾ ಇರೋ ವೀರರು ನೆಗೆದ ನೆತ್ತರ ಸುಟ್ಟುರೆ ಕಂಡದಿಂಡೆಗಳ್ ಪರಿದು ನಭಂಬರಂ ಪರೆದು ಪರ್ವಿ ಲಯಾಗ್ನಿ ಶಿಖಾಕಳಾಪಮಂ ಮರೆಯಿಸೆ ತಾಗಿ ತೈತು ಇರಿಯದನ್ನೆಗಂ ಎಂತು ನರಂಗೆ ಹುಟ್ಟಿದೆನು. ನೀವೇನು ಯೋಚನೆ ಮಾಡಬೇಡಿ ದೊಡ್ಡಪ್ಪ, ನಾನು ಅರ್ಜುನನ ಮಗ ಆಗ್ಬೇಕಾದ್ರೆ ಇವ್ರು ಬಂದವರನ್ನೆಲ್ಲ ಎದುರಿಸ್ಬಿಟ್ಟು ಅವರ ಮಾಂಸಖಂಡಗಳೆಲ್ಲ ಆಕಾಶದಲ್ಲಿ ತೇಲಾಡ ಹಾಗೆ ಮಾಡುವಂತ ಯುದ್ಧವನ್ನ ನಾನು ಮಾಡ್ಲಿಲ್ಲ ಅಂದ್ರೆ ನಾನ್ ಯಾಕೆ ಅರ್ಜುನ ಬಿಟ್ಟಿದೆ ಹೇಳು ಅಂತ ಹೇಳ್ತಾನೆ. ಅಂದ್ರೆ ನಮ್ಮಲ್ಲಿ ಆ ಹೇಳೋವಂಥ ಮಾತುಗಳಿದೆ. ನಮ್ಮಪ್ಪಂಗೆ ಹುಟ್ಟಿದವನೇ ಅಲ್ಲ ಅನ್ನಲ್ವೇ, ಆ ರೀತಿ ಅವನು ಹೇಳ್ತಾನೆ ಅಭಿಮನ್ಯುವಿಲ್ಲಿ. ಅದಕ್ಕೆ ಧರ್ಮರಾಯ ಹೇಳ್ತಾನೆ, ಅಲ್ಲಪ್ಪ ನಿಂಗಿನ್ನೂ 14 ವರ್ಷ, ನೀನು ಹೋಗ್ತೀನಿ ಅಂತಂದ್ರೂನು ನಿನ್ನನ್ನು ಒಬ್ಬನ್ನೇ ಹೇಗಪ್ಪ ನಾನು ಕಳಿಸೋದು? ನಾವೆಲ್ಲ ದೊಡ್ಡವರು ಇದ್ಕೊಂಡ್ಬಿಟ್ಟು ಇನ್ನೂ ಚಿಕ್ಕ ಹುಡುಗನಾದ ನಿನ್ನನ್ನು ಕಳಿಸೋದು ಒಳ್ಳೇದಲ್ಲಪ್ಪ, ಸರಿಯಲ್ಲಪ್ಪ. ನಮ್ಮ ಸರದಿ ಆದ ಮೇಲೆ ನಿನ್ನ ಸರದಿ ಬರಬೇಕು ಅಂತ ಹೇಳಿದಾಗ ಅಭಿಮನ್ಯು ಹೇಳ್ತಾನೆ, ಸರದಿ ಅನ್ನೋ ಒಂದು ಶಬ್ದವನ್ನ ಕ್ರಮ ಅದನ್ನ ನಾನಾರ್ಥಗಳಲ್ಲಿ ಬಳಸ್ಕೊಂಡ್ಬಿಟ್ಟು ಪಂಪ ಎಷ್ಟು ಸುಂದರವಾಗಿ ಈ ಪದ್ಯವನ್ನ ರಚನೆ ಮಾಡಿದಾನೆ, ವೃತ್ತವನ್ನ ರಚನೆ ಮಾಡಿದನು ನೋಡಿ. ಮತ್ತೆ ಭವಿಕ್ರೀಡಿತದಲ್ಲಿ ಇರ್ತಕ್ಕಂಥ ಯಮಕಾಲಂಕಾರವನ್ನು ಹೊಂದಿರತಕ್ಕಂಥ ಈ ವೃತ್ತ. ಕ್ರಮಮಂ ಕೈಕೊಳ್ಳಲೆಂದು ಪುಟ್ಟಿ ರಣದೊಳ್ ಸಾವನ್ನೆಗಂ ಮಾಣ್ದೊಡೆ ಕ್ರಮಮಕ್ಕುಮೆ ಕ್ರಮಮನ್ನ ಏಗೈದಪ್ಪೆಂ ವಿಕ್ರಮಂ ಕ್ರಮಂ ಆಂ ವಿಕ್ರಮದಾತೆನೆಂ ಕ್ರಮದ ಮಾತಂತಿರ್ಕೆ ಮಾಣ್ದಿರ್ದೊಡೆ ಆಂ ಕ್ರಮಕ್ಕೆಂದಿರ್ದೊಡೆ ಬಿಡದೊಡಂ ಬೀಳ್ಕೊಂಡೆನ್ ಮಾಣ್ಬೆನೆ. ನೀವು ಹೇಳ್ಬಿಟ್ರಿ ಅಂತ ಹೇಳ್ಬಿಟ್ಟು ನಿಮ್ಮ ವಯಸ್ಸಿನ ಆಧಾರದಲ್ಲಿ ನಾನು ಚಿಕ್ಕವನು ಅಂತ ನನ್ನ ಸರದಿ ಬರೋ ತನಕ ನಾನು ಕಾಯ್ಕೊಂಡಿದ್ರೆ ನಾನು ಜೀವದಿಂದ ಇರಕ್ಕಾಗತ್ತೇನಪ್ಪ? ಅದು ನ್ಯಾಯನೂ ಅಲ್ಲ. ನ್ಯಾಯ ಯಾವುದು ಅಂತಂದ್ರೆ ನನ್ನ ಪೌರುಷವೇ ನ್ಯಾಯ. ನಾನು ಪೌರುಷದಲ್ಲಿ ಎಲ್ಲರಿಗಿಂತ ಮೀರಿಸಿರೋನು. ಆದ್ರೆ ಅದನ್ನ ನೀವು ಬೇಕಾದ್ರೆ ಕಳಿಸಿ, ಬಿಡದೆ ಇದ್ರೆ ಬಿಡಿ, ನಾನ್ ಮಾತ್ರ ಹೋಗ್ತೀನಿ ಅಂತ ಹೇಳಿ ಅಭಿಮನ್ಯು ವಿರೋಧಿ ಸೈನ್ಯವನ್ನ ಮಾರಿ ಪೊಕ್ಕಂತೆ ಹೊಕ್ಕು ಪೆಣಮಯಂ ಮಾಡಿ ಅಲ್ಲಿ ಮಾರಿ ಅದರೊಳಗೆ ಹೊಕ್ಕ ಹಾಗೆ, ಸೈನ್ಯದೊಳಗೆ ಹೊಕ್ಕ ಹಾಗೆ ಹೋಗಿ ಎಲ್ಲ ಇಡೀ ಸೈನ್ಯವನ್ನ ಧೂಳಿಪಟ ಮಾಡ್ತಾನೆ ಅಂತ ಹೇಳ್ತಾನೆ.
ಇವನನ್ನ ಎದುರಿಸೋದಕ್ಕೆ ಬರ್ತಾರೆ ಆ ಸುಯೋಧನನ ಅಥವಾ ದುರ್ಯೋಧನನ 100 ಜನ ಮಕ್ಕಳು. ಅವರನ್ನ ಅಭಿಮನ್ಯು ಹೇಗೆ ಯುದ್ಧ ಮಾಡಿದ ನೋಡಿ. ಸೂಳೈಸೆ ಅಂದ್ರೆ ಒಬ್ಬೊಬ್ಬರದೆ ಸರದಿ ಬಂದಾಗ, ಸೂಳೈಸೆ ಬಿಲ್ಲಂ ರಥದ ಕುದುರೆಯಂ ಸೂತನಂ ಖಂಡಿಸುತ್ತ 6, 7, 8, 9, 10 ಎಂಬ ಅರಕೆಯ ಸರಳಿಂದ ಊರಿಕೊಂಡು ಆವಮೈಯೂಂ ಪಾಳು, ಆವಮೈಯೂಂ ಪಾಳು ಎಂಬಂತಾಗೆ ಪಾರ್ದು ಆರ್ದು, ಓಹೋ ಎಲ್ಲಪ್ಪ ಇಲ್ಲಿಗೆ ಬರ್ಲಿಲ್ವಾ, ಇಲ್ಲಿಗೆ ಬಾಣ ಆಗಿಲ್ವಾ, ಇಲ್ಲಿ ಬಾಣ ಸಿಕ್ಕಾಕೊಂಡಿಲ್ವಾ, ಇಲ್ಲಿ ಚುಚ್ಚಿಲ್ವಾ ಅಂತ ನೋಡಿ ನೋಡಿ ಪಾರ್ದು ಆರ್ದು ಊರ ದಿಸೆ ಮುಳಿಸಿಂ 100 பொன்னதாள்கள் சூழோள் ಬೀಳ್ವಂತ ಬೀಳ್ದರ್ ಮಕುಟ ಮಣಿಗಣ ಜ್ಯೋತಿಸಾರರು. ಅವರ ಸರದಿಯಲ್ಲಿ ಒಬ್ಬರಾದ್ಮೇಲೆ ಈ ಇಸ್ಪೀಟ್ ಎಲೆಗಳನ್ನ ಜೋಡಿಸ್ತಾರೆ. ನೀವು ಅದನ್ನ ನೋಡಿದಿರಿ ಅಂತ ಅನ್ಕೋತೀನಿ. ಹಳೆ ಇಸ್ಪೀಟ್ ಎಲೆಗಳಿದ್ರೆ ಅವುಗಳನ್ನ ಮಡಿಸಿ ಮಡಿಸಿ ಒಂದ್ರ ಹಿಂದೆ ಒಂದನ್ನ ಇಡ್ಬೇಕು. ಇಟ್ಟು ಕೊನೆಯದನ್ನ ಒಂದನ್ನು ಮುಟ್ಟಿದ್ರೆ ಸಾಕು, ಎಲ್ಲ ದಡ ಅಂತ ಬಿದ್ದು ಹೋಗುತ್ತೆ. ಹಾಗೆ ಪೊನ್ನ ತಾಳ್ಗಳ್ ಸೂಳೊಳ್ ಬೀಳ್ದಂತೆ ಬೀಳ್ದರ್ ಮಕುಟ ಮಣಿಗಣ ಜ್ಯೋತಿಸಾರರು ಕುಮಾರರು ಅಂತ ಹೇಳ್ತಾನೆ. ಇಂಥ ಕಡೆಗಳಲ್ಲೇನೆ ಪಂಪ ತನ್ನ ರಚನೆಗಳಲ್ಲಿ ತನ್ನ ಶೈಲಿಯಲ್ಲಿ ವಿಜೃಂಭಿಸೋದು. ಆದ್ರೂ ಕೆಲವೊಂದು ಕಡೆಯಲ್ಲಿ ರನ್ನ ಕುಮಾರವ್ಯಾಸರ ನೆನಪು ಬಂದೇ ಬರುತ್ತೆ. ಭೀಮ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿದ್ದಂತಹ ದುರ್ಯೋಧನನನ್ನ ಏಳಿಸಬೇಕಾದರೆ ಪಂಪ ಹೇಳಿದ ಮಾತಿಗೂ ಭೀಮ ರನ್ನ ಮತ್ತೆ ಕುಮಾರವ್ಯಾಸ ಹೇಳಿದ ಮಾತುಗಳಿಗೂ ವ್ಯತ್ಯಾಸಗಳನ್ನ ಇದರಲ್ಲಿ ಗಮನಿಸೋಣ. ಪಂಪ ಹೇಳ್ತಾನೆ, ಕಡಲಂ ಪೊಕ್ಕಡ ಪೀರ್ದಪೆಂ, ಕಡಲಂ ಪೊಕ್ಕೊಡೆ ಪೀರ್ದಪೆಂ ಕಡಲಿನ್ ಆ ಪಾತಾಳಮಂ ಪೊಕ್ಕೊಡೆ ಪೊಕ್ಕನಪ್ಪೊಡೆ ಶೇಷಾಹಿಯ ಪಲ್ಗಳಂ ಮುರಿದಪೆಂ ಬ್ರಹ್ಮಾಂಡಮಂ ಪೊಕ್ಕೊಡೆ ಆ ಬ್ರಹ್ಮನ ಗಂಟಲಂ ಮುರಿದಪೆಂ. ದುರ್ಯೋಧನಂಗೆ ಇಂ ಪುಗಲ್ಕೆ ಎಡೆ ತ್ರೈಭುವನಗಳೊಳ್ ಪುರಗೆ ಮತ್ತೆಲ್ಲಿತ್ತೋ ಬಾಣಾಂತಕ, ಇನ್ ಎಲ್ ಜಾಗ ಸಿಗತ್ತ ಅವನಿಗೆ, ಎಲ್ಲ ಹೋದ್ರೆ ಅವನಲ್ಲ ಅಲ್ಲೇ ಅಟ್ಟಿಸ್ಕೊಂಡು ಹೋಗಿ ನಾನು ಅವನನ್ನ ಹುಡುಕೊಂಡು ಬರ್ತೀನಿ, ಕರ್ಕೊಂಡು ಬಂದು ಅವನನ್ನ ಸೀಳಾಕ್ತೀನಿ ಅಂತ ಪಂಪ ಹೇಳಿಸ್ತಾನೆ. ಅದನ್ನೇ ರನ್ನ ನೋಡಿ ಅವನು ಹೇಗೆ ಹೇಳಿಸಿದಾನೆ ಅಂತಂದ್ರೆ, ಇದರಲ್ಲಿ ರನ್ನ ನಿಜವಾಗ್ಲೂ ಪಂಪನನ್ನ ಮೀರಿಸ್ಬಿಡ್ತಾನೆ. ಈ ಬೂತು ಎನ್ನ ಸರಂಗೇಳ್ದೊಡಲ್ಲದೆ ಪರಮಡದು, ಈ ಬೂತು ಎನ್ನ ಸರಂಗೇಳ್ದೊಡಲ್ಲದೆ ಪರಮಡದು ಇವಂಗಾನೆ ಬಲ್ಲೆನೆಂದು ಭೀಮಸೇನನು ಉದ್ದಾಮ ಕೋಪಾಟೋಪ ವಿರಚಿತ ಬದ್ಧಭ್ರಕುಟಿಯಾಗಿ ಭವದನು ಜನನು ಜಲಮಂ ಸವಿ ನೋಡಿದೆನ್, ನಿನ್ನ ಬಲಜಲ ನಿಧಿಯಂ ಸವಿ ನೋಡಿದೆನ್, ಈ ಕೊಳನಂ ತವೆ ಪೀರ್ದು ಬಳಿಕೆ ನಿನ್ನ ಸವಿಯಂ ನೋಳ್ಪೆಂ. ನೀನೇನ್ ಎದ್ದು ಬರ್ಬೇಡ, ನೀನ್ ಅಲ್ಲೇ ಕೂತ್ಕೊಂಡಿರು, ಈ ಕೊಳ ನೀರನ್ನೆಲ್ಲ ಹೀರ್ಬಿಡ್ತೀನಿ, ಆಮೇಲೆ ನೀ ಎಲ್ಲಿ ಹೋಗ್ತೀಯ, ನಿನ್ನ ನಾನು ಹಿಡ್ಕೊಂಡು ಬರ್ತೀನಿ ಅಂತಾನೆ. ಹರಿ ಸಂಧಾನಕ್ಕೆ ಒಂದೊಂದು ಅವಗಡಿಸಿದ ಅಹಂಕಾರ ಮೇಲಿತ್ತೋ, ಕೇಶಾಂಬರ ಕೃಷ್ಟಿಯಂ ಮಾಡಿಸಿದ ಮದಮದೆಲ್ಲಿತ್ತೋ, ಕೌಂತೆಯರಂ ಮಚ್ಚರದಿಂ ಕಾಂತಾರದೊಳ್ ತಿರ್ರನೆ ತಿರುಪಿದ ಸ್ವರ್ಕೀಗಳೇನಾದುದೋ. ಅವಾಗೆಲ್ಲ ಮಾಡಿದ್ಯಲ್ಲ ದುರಹಂಕಾರದಿಂದ. ದ್ರೌಪದಿಯ ಸೀರೆಯನ್ನು ಸೆಳೆಸ್ತೆ, ಅವಳ ಕೂದಲನ್ನು ಸೆಳೆಸ್ತೆ, ನಮ್ಮನ್ನ ಕಾಡ್ನಲ್ಲಿ ಅಲ್ದಾಡಿಸ್ತೆ, ಕೃಷ್ಣ ಸಂಧಾನಕ್ಕೆ ಬಂದು ಕೇಳಿದಾಗ ಆಗಲ್ಲ ಅಂತಂದೆ. ಇದೆಲ್ಲ ಅಹಂಕಾರ ಇತ್ತಲ್ಲ, ಆ ಅಹಂಕಾರ ಇವಾಗೆಲ್ಲ ಹೋಯ್ತಪ್ಪ ಅಂತ ಕೇಳ್ತಾನೆ. ಅವನ ಕೋಪ ಅಳರ್ದು ಕೊಳೆ ಭೀಮ ಕೋಪ ಅನಳನ್, ಎಲ್ಲ ಕಡೆಗೂ ಆ ಕೋಪ ಹರಡ್ಕೊಂಡ್ಬಿಡ್ತಂತೆ. ಅಳರ್ದು ಕೊಳೆ ಭೀಮ ಕೋಪ ಅನಳನ್ ಎಸರ್ವೈದಿಟ್ಟ ಜಲದೊಳ್ ಮೊರುಗಿದುದು, ಆ ಕೊಳದ ಜಲಂ ಏಯ್ದೆ ಕಾಯ್ದು ಎಸರೊಳ್ ಕೂಳ್ ಕುದಿವಂತೆ ಕುದಿದವ ಅನಿಮಿಷ ತತಿಗಳು. ಎಷ್ಟು ಚೆನ್ನಾಗಿದೆ ನೋಡಿ ರನ್ನನ ಆ ವರ್ಣನೆ. ಎಸರೊಳ್ ಕೂಳ್ ಕುದಿವಂತೆ ಕುದಿದವು ಅನಿಮಿಷ ತತಿಗಳು. ಅನಿಮಿಷ ತತಿಗಳಂದ್ರೆ ಮೀನುಗಳು. ಹೆಸರಿನಲ್ಲಿ ಅನ್ನಕ್ಕೆ ಹೆಸರನ್ನ ಇಟ್ರೆ ನೀರು ಕುದ್ದ ಮೇಲೆ ಅದರೊಳಗೆ ಅಕ್ಕಿ ಕಾಳು ಹಾಕ್ತಾರೆ.
ಆ ಅಕ್ಕಿ ಕಾಳುಗಳು ಒಂದೊಂದೇ ಮೇಲೆ ಕೆಳಗೆ ಕುದಿಯುತ್ತೆ. ಇವಾಗ ಕುಕ್ಕರ್ನಲ್ಲಿ ಮಾಡ್ತಾರೆ, ಅದೆಲ್ಲ ಗೊತ್ತೂ ಆಗಿರಲ್ಲ ಅವ್ರಗಳಿಗೆ, ಈ ತರ ಒಂದ್ ಮಾಡೋಕಿರತ್ತೆ ಅನ್ನೋದು ಗೊತ್ತಿರಲ್ಲ. ಇನ್ನು ಆ ಸುಂದರವಾದ ಕಲ್ಪನೆಯನ್ನು ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ. ಅಷ್ಟು ಸುಂದರವಾಗಿ ಆ ಕುದಿಯೋಕ್ ಶುರುವಾಯ್ತಂತೆ. ಆ ಹೆಸರೊಳ್ ಕೂಳು ಕುದಿಯೋ ಹಾಗೆ ಕುದಿಯೋಕ್ ಶುರು ಮಾಡಿದ್ಮೇಲೆ ಇನ್ನು ನೀರೊಳಗ್ ಕುಳಿತಿರ್ತಕ್ಕಂಥ ದುರ್ಯೋಧನ ಏನಾದ, ಆ ರವಮಂ ನಿರ್ಜಿತ ಕಂಠೀರವರವಮಂ ನಿರಸ್ತ ಘನರವಮಂ ಕೋಪಾರುಣ ನೇತ್ರಂ ಕೇಳ್ದು ಆ ನೀರೊಳಗಿದ್ದು ಬೆಮರ್ತನ್ ಉರಗ ಪತಾಕ. ನೋಡಿ ಅವನು ಎಂಥವನು, ಉರಗ ಪತಾಕ. ಅವನು ಉರಗ ಪತಾಕ ಅಂದ್ರೇನು? ಉರಗ ಅಂದ್ರೆ ಏನು? ಹಾವು. ಹಾವು ಶೀತಲಮೈನ ಪ್ರಾಣಿ, ತಣ್ಣಗಿನ ಮೈನ ಪ್ರಾಣಿ. ಅವನನ್ನ ಧ್ವಜದಲ್ಲಿ ಇಟ್ಕೊಂಡಿರ್ತಕ್ಕಂಥ ದುರ್ಯೋಧನ ಇನ್ನೆಷ್ಟು ತಣ್ಣಗಿರಬೇಕಾಗಿತ್ತು. ಹೋಗ್ಲಿ, ಅವನಿರೋದೆಲ್ಲಿ? ಕೊಳದ ತಡದಲ್ಲಿ, ವೈಶಂಪಾಯನ ಸರೋವರದಲ್ಲಿ ನೀರಿನ ಅಡಿಯಲ್ಲಿ ಅಡಗಿ ಕುಳಿತುಕೊಂಡಿದ್ದಾನೆ. ಆ ದುರ್ಯೋಧನ ಇವನ ಮಾತುಗಳನ್ನ ಕೇಳಿ ಕೋಪದಲ್ಲಿ ಎದ್ದು ಬಿಟ್ನಂತೆ. ಅವನಿಗೆ ಬೆವತ್ ಹೋಯ್ತಂತೆ. ಇದನ್ನ ಡಾಕ್ಟರ್ ಆಗಿ ನೋಡಿದಾಗ, ವೈದ್ಯಕೀಯ ದೃಷ್ಟಿಯಿಂದ ನೋಡಿದಾಗ ಇದು ಸಹಜ, ಇದೊಂದು ಸಹಜ ಕ್ರಿಯೆ. ಈಗ ನಾವು ಎಷ್ಟೋ ಸರಿ ಹೇಳ್ತೀವಿ, ಅಯ್ಯೋಯ್ಯೋ ಅದು ಅವ್ರು ಮಾತಾಡ್ತಾ ಇದ್ದಾಗ ಮೈ ಕುಚ್ಚಿ ಬಂದ್ಬಿಡ್ತಪ್ಪ, ಮೈ ನವರಿ ಹೇಳ್ಬಿಡ್ತು ನನಗೆ ಅಂತ ಹೇಳ್ತೀವಿ. ಹಂಗ ಹೇಗಾಗೋಯ್ತು ಗೊತ್ತಾ ನನಗೆ. ನಮ್ಮ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ನಮ್ಮ ಆವೇಶ ಇರುತ್ತಲ್ಲ, ಭಾವಾವೇಶ ಇರುತ್ತಲ್ಲ, ಅದನ್ನ ನಾವು ಹೇಳ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿ ದುರ್ಯೋಧನನಿಗೂ ಅವನ ಮಾತುಗಳ ಕಾವನ್ನ ಕೇಳಿ ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ಆಗ ಅವನು ಎದ್ದು ಬರ್ತಾನಂತೆ. ಇನ್ನು ಕುಮಾರವ್ಯಾಸ ಹೇಗೆ ಹೇಳ್ತಾನೆ, ಕೆಡಹಿ ದುಶ್ಯಾಸನನ ರಕುತವ ಕುಡಿದವನು ನಾನಲ್ಲವೇ. ಯಾರು ಅನ್ಕೊಂಡಿದೀಯಾ? ಕೆಡಹಿ ದುಶ್ಯಾಸನದ ರಕುತವ ಕುಡಿದವನು ತಾನಲ್ಲಲೇ, ನಿನ್ನೊಡನೆ ಒಡ ಹುಟ್ಟಿದ 100 ನುಂಗಿದ ಕಾಲಯಮನಲ್ಲ, ಅಡಗಿದೊಡ ಬಿಡುವೇನೆ. ಭಯಜ್ವರ ಹಿಡಿದ ನಿನ್ನನು ಸೆಳೆದು ರಣದಲ್ಲಿ ತೊಡೆಯ ಕಳಚುವ ಮೃತ್ಯು ಭೀಮನ ಕೈಯ ನೋಡೆಂದ. ನಾನು ನಿನ್ನ ಸಹೋದರನನ್ನ ನುಂಗಿದ್ದೀನಿ, ನಿನ್ನ 100 ತಮ್ಮಂದ್ರನ್ನ ನುಂಗಿದ್ದೀನಿ, ಅಂಥದ್ರಲ್ಲಿ ನಾನು ನಿನ್ನನ್ನು ಬಿಟ್ಬಿಡ್ತೇನಪ್ಪ, ಭೀಮನ ಕೈಯನ್ನು ನೋಡುವಂತೆ ಬಾ ಅಂತ ಹೇಳಿ ಇವರು 3 ಜನ ತಮ್ಮ ತಮ್ಮದೇ ಆದ ಶೈಲಿಯಲ್ಲಿ ವಿಜೃಂಭಿಸ್ತಾರೆ. ಬಹಳ ಚೆನ್ನಾಗಿ ಆ ಸನ್ನಿವೇಶವನ್ನ ಬರೆದಿದ್ದಾರೆ. ಇದನ್ನ ಓದಿದ ತಕ್ಷಣ ಏನ್ ಜ್ಞಾಪಕಕ್ಕೆ ಬರುತ್ತೆ ಅಂದ್ರೆ, ಬೇಂದ್ರೆಯವರ ಹೂ ಅನ್ನೋ ಒಂದು ಕವನ ಜ್ಞಾಪಕ ಬರುತ್ತೆ. ಅದರಲ್ಲಿ ಹೇಳ್ತಾರೆ ಅವರು ಒಂದ್ ಕಡೆಯಲ್ಲಿ, ಒಂದರಳು ಕುಂದಿಲ್ಲ, ಒಂದರಳು ಕುಂದಿಲ್ಲ, ಒಂದರಳು ಒಂದಿಲ್ಲ, ಒಂದರಳು ಒಂದಿಲ್ಲ, ಒಂದರಳು ಕುಂದಿಲ್ಲ, ಒಂದಕ್ಕೆ ಒಂದೇ ಮೈ ಸಾಲದೆಂಬಂತೆ ಕುಣಿಯುವುದು 101 ಮೈದಾಳಿ ಕುಣಿಯುವುದು ಸ್ವಚ್ಛಂದ. ಒಂದೇ ಮೈ ಸಾಕಾಗಲ್ಲ ಅಂತ ಹೇಳಿ 101 ಮೈನಲ್ಲಿ ಕುಣಿಯುತ್ತೆ ಹೂವು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಇಲ್ಲಿ ರನ್ನ ಆಗ್ಲಿ, ಪಂಪ ಆಗ್ಲಿ, ಕುಮಾರವ್ಯಾಸ ಆಗ್ಲಿ, ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಇದರಲ್ಲಿ ವಿಜೃಂಭಿಸ್ಬಿಡ್ತಾರೆ. ಹೀಗೆ ಕಥೆ ಮುಂದುವರಿತಾ ಹೋಗುತ್ತೆ. ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿದ್ದಂತಹ ದುರ್ಯೋಧನ ಹೊರಕ್ಕೆ ಬಂದು ಕಾದಾಡಿ ಭೀಮನ ಗದಾ ಪ್ರಹಾರವನ್ನ ಎದುರಿಸಲಾರದೇನೆ ಅದಕ್ಕೆ ಒಳಗಾಗಿ ತನ್ನ ತೊಡೆ ಮುರಿದು ಬೀಳ್ತಾನೆ. ಪಾಂಡವರ ಮಕ್ಕಳನ್ನೇ ಪಾಂಡವರು ಅಂತ ನಂಬಿ ಅವರ ಶಿರಗಳನ್ನ ಕತ್ತರಿಸಿ ತಂದು ತೋರಿಸಿ ತನ್ನಿಂದ ಆದ ಅಪರಾಧಕ್ಕಾಗಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಅಶ್ವತ್ಥಾಮ ಹೊರಟು ಹೋಗ್ತಾನೆ. ಕೊನೆಗೆ ಧರ್ಮರಾಯನೇ ವಿಕ್ರಮಾರ್ಜುನ ವಿಜಯನಾದ ಅರ್ಜುನನೇ ಪಟ್ಟ ಕಟ್ಟಿಸ್ಕೊಳ್ಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡು ಅದರಂತೆ ಅವರಿಗೆ ಪಟ್ಟಾಭಿಷೇಕನೂ ಆಗುತ್ತೆ. ಪಾಂಡವರು ಎಷ್ಟೇ ಧರ್ಮಿಷ್ಠರು, ನ್ಯಾಯವಾಗಿ ನಡೆದುಕೊಂಡವರು ಅಂತ ಅಂದ್ರೂ ಪರೋಕ್ಷವಾಗಿ ಅವರಿಗೆ ದೊರೆತ ಜಯ ಮೋಸದಿಂದ ಬಂದದ್ದು ಅಂತ ಅನ್ನಿಸ್ಲಲ್ವೇ? ದುರ್ಯೋಧನನ ಪರವಾಗಿ ಕಾದಿದ್ದವರೆಲ್ಲ ನ್ಯಾಯವಾಗಿಯೇ ಕಾದಿದ್ದರೆ, ಕೃಷ್ಣನ ತಂತ್ರಗಳು ಇಲ್ಲದೆ ಹೋಗಿದ್ದಿದ್ರೆ ಜಯ ದುರ್ಯೋಧನಂದೇ ಆಗ್ತಾ ಇರ್ಲಿಲ್ವೇ? ಇದು ನಿಮ್ಮ ಎಲ್ಲರ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನ ನೀವೆಲ್ಲ ಹುಡುಕ್ತಾ ಇರಿ. ಈ ಕಾವ್ಯದ ಮಂಗಳ ಪದ್ಯಗಳನ್ನ ಹೇಳಿ
ನನ್ನ ಇಂದಿನ ಮಾತನ್ನ ನಾನು ಮುಗಿಸ್ತೀನಿ. ಚೆಲದೊಳ್ ದುರ್ಯೋಧನಂ ನನ್ನಿಯೊಳ್ ಇನತನಯಂ ಗಂಡಿನೊಳ್ ಭೀಮಸೇನಂ ಬಲದೊಳ್ ಮದ್ರೇಶನ್ ಅತ್ಯುನ್ನತಿಯೊಳ್ ಅಮರ ಸಿಂಧೋದ್ಭವಂ ಚಾಪವಿದ್ಯಾ ಬಲದೊಳ್ ಕುಂಭೋದ್ಭವಂ ಸಾಹಸದ ಮಹಿಮೆಯೊಳಂ ಫಲ್ಗುಣಂ ಧರ್ಮದೊಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ ಮಿಗಿಲಿಂದ ಇವರ್ಗಳಿನ್ ಭಾರತಂ ಲೋಕಪೂಜ್ಯಂ. ತಾನು ಬರೆದಿರ್ತಕ್ಕಂಥ ಪಂಪ ಭಾರತ, ತಾನು ಬರೆದಿರ್ತಕ್ಕಂಥ ಈ ವಿಕ್ರಮಾರ್ಜುನ ವಿಜಯ ಯಾತಕ್ಕೆ ಲೋಕಪೂಜ್ಯವಾಗಬೇಕು ಅನ್ನೋದಕ್ಕೆ ಪಂಪ ಕೊಡ್ತಕ್ಕಂಥ ಉದಾಹರಣೆಗಳು, ಕೊಡ್ತಕ್ಕಂಥ ರೀತಿ ಇದು, ಕಾರಣ ಇದು. ಅದನ್ನೇ ಕುಮಾರವ್ಯಾಸ ಹೇಳ್ತಾನೆ. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯನೊಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು ಆಧರಿಸಿ ಭಾರತದೊಳೊಂದಕ್ಕರವ ಕೇಳ್ದರ್ಗೆ ಆಧರಿಸಿ ಭಾರತದೊಳೊಂದಕ್ಕರವ ಪೇಳ್ದರ್ಗೆ. ಇದು ಕುಮಾರವ್ಯಾಸ ತನ್ನ ಮಹಾಭಾರತ ಮಂಗಳವನ್ನ ಹಾಡಿ, ಇದನ್ನ ಮಹಾಭಾರತದ ಕಥೆಯನ್ನ ನೀವು ಕೇಳಲೇಬೇಕು, ಯಾತಕ್ಕೆ ಕೇಳಬೇಕು ಅನ್ನೋದಕ್ಕೆ ಕೊಡ್ತಕ್ಕಂಥ ಕಾರಣ. ಪಂಪ ಹೇಳೋದು ಅವರೆಲ್ಲರ ವೀರ್ಯದಿಂದ, ಅವರ ಒಬ್ಬೊಬ್ಬರ ಗುಣಾತಿಶಯಗಳಿಂದ ನನ್ನ ಭಾರತ ಲೋಕಪೂಜ್ಯವಾಗುತ್ತೆ, ನೀವು ಕೇಳಬೇಕು ಅಂತ ಹೇಳಿದ್ರೆ ಕುಮಾರವ್ಯಾಸ ವೀರನಾರಾಯಣನ ಸೂತ್ರಧಾರಿತನವನ್ನ ನೋಡೋದಕ್ಕೋಸ್ಕರವಾಗಿ, ಕೇಳೋದಕ್ಕೋಸ್ಕರವಾಗಿ ಮಹಾಭಾರತವನ್ನ ಕೇಳಬೇಕು, ಅದರಿಂದ ಪುಣ್ಯವನ್ನು ಗಳಿಸಬೇಕು ಅಂತ ಹೇಳ್ತಾನೆ. ಇಲ್ಲಿಗೆ ನನ್ನ ಈ ಒಂದೆರಡು ಮಾತುಗಳು ಮುಗಿಯುತ್ತೆ. ನನ್ನ ಇಂದಿನ ಅಧ್ಯಯನಕ್ಕೆ ಆಕರವಾಗಿ ನಾನು ಉಪಯೋಗಿಸಿದಂತಹ ಗ್ರಂಥಗಳು ಪಂಪ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಕುಲ ಜಾತಿಯ ವಿಚಾರಗಳು ಅಂತಕ್ಕಂಥ ಪ್ರಬಂಧ ಡಾಕ್ಟರ್ G.E. ಅಜ್ಜಪ್ಪ ಅವರು ಬರೆದಿದ್ದು, ಪಂಪ ಭಾರತ ದೀಪಿಕೆ D.L. ನರಸಿಂಹಾಚಾರ್ಯ ಅವರದ್ದು, ಪಂಪ ಭಾರತ ಎಂಬ ವಿಕ್ರಮಾರ್ಜುನ ವಿಜಯ ಡಾಕ್ಟರ್ K.V. ಪುಟ್ಟಪ್ಪ ಅವರು ಸಂಪಾದಿಸಿದ್ದು, ಪಂಪ ಭಾರತ ಸಂಗ್ರಹ N. ಬಸವರಾಧ್ಯ, R. ಮಿತ್ರ, ಹಂಪ ನಾಗರಾಜಯ್ಯ ಇವರುಗಳು ಸೇರಿ ಸಂಪಾದಿಸಿದ್ದು, ಪಂಪ ಹೆಸರಿನ ಪುಸ್ತಕ ಲೇಖನ ತೀನಂ ಶ್ರೀ ಅವರದ್ದು, ಪಂಪ ಭಾರತ ಪ್ರಸಂಗ ಅಂತಕ್ಕಂಥದ್ದು P.V. ನಾಗರಾಜ್ ಅವರದ್ದು. ಇದನ್ನ ಯಾವಾಗ್ಲಾರು ಸರಿ ಅವಕಾಶ ಸಿಕ್ಕಿದರೆ ನಾಟಕ ರೂಪದಲ್ಲಿ ಇದನ್ನ ಪ್ರಸ್ತುತಿ ಪಡಿಸಬೇಕು ಅಂತಕ್ಕಂಥ ಹಂಬಲ ನನಗಿದೆ. ಇನ್ನು ಪಂಪ ಕಾವ್ಯಸಾರ P.V. ನಾರಾಯಣ ಅವರದ್ದು, ಸಂಪೂರ್ಣ ಭಾರತ ಕಥಾಮಂಜರಿ, ಕರ್ನಾಟಕ ಕಥಾಮಂಜರಿ ಸಂಕಲನಕಾರರು ವಿ ಶ್ಯಾಮಾಚಾರ್ಯರು, ರನ್ನನ ಗದಾಯುದ್ಧ ಸಂಗ್ರಹ ತೀನಂ ಶ್ರೀಕಂಠಯ್ಯ ಅವರದು. ಇದರ ಜೊತೆಗೆ ಕನ್ನಡ ದೀವಿಗೆಯಿಂದ ಆರಿಸಿರ್ತಕ್ಕಂಥ ಪಂಪನ ಆ ಪದ್ಯಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಕೇಳಿದಾಗ ನನಗೆ ಬೇಕು ಅನ್ನಿಸಿದಾಗ ಪುಸ್ತಕಗಳನ್ನ ತಕ್ಷಣವೇ ಒದಗಿಸಿಕೊಟ್ಟಂತಹ G.N. ನರಸಿಂಹಮೂರ್ತಿಗಳಿಗೆ ನನ್ನ ಅನಂತ ನಮಸ್ಕಾರಗಳನ್ನ ಹೇಳಿ ನನ್ನ ಇಂದಿನ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ.